ವಿದ್ಯಾರ್ಥಿಗಳೇ, ನಮ್ಮ ದ್ವಿತೀಯ PUC ಎಲ್ಲ ವಿಷಯದ ಎಲ್ಲ ಚಾಪ್ಟರ್ಗಳ ಆನ್ಲೈನ್ ಕೋಚಿಂಗ್ ಕ್ಲಾಸಸ್ನ ಕಂಡಕ್ಟ್ ಮಾಡ್ತಾ ಇರುವಂಥ ಮೈಸೂರು ಡಿಸ್ಟ್ರಿಕ್ಟ್ PU ಕೆಮಿಸ್ಟ್ರಿ ಲೆಕ್ಚರರ್ ಫೋರಮ್ಗೆ ತಮ್ಮನ್ನು ಸ್ವಾಗತಿಸುತ್ತೇನೆ. ವಿದ್ಯಾರ್ಥಿಗಳೇ, ನಮ್ಮ ಯೂಟ್ಯೂಬ್ ಚಾನಲ್ ಮೈ PU ಕೆಮಿಸ್ಟ್ರಿ, ಈ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹೆಚ್ಚು ಸಬ್ಸ್ಕ್ರೈಬ್ ಆಗಿ ಈ ಒಂದು ನಮ್ಮ ವೇದಿಕೆಯ ಒಂದು ಪ್ರಯತ್ನವನ್ನು ಬಳಸ್ಕೊಳ್ಳಿ ಅಂತ ನಾನು ಈ ಮೂಲಕ ಕೇಳ್ತಾ ನಮ್ಮ ಇವತ್ತಿನ ಕಂಟೆಂಟನ್ನು, ಇವತ್ತಿನ ಟಾಪಿಕ್ನ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಇವತ್ತಿನ ಮೈನ್ ಟಾಪಿಕ್ ನಮ್ಮದು ಸೆಕೆಂಡ್ PUC ಆರ್ಗ್ಯಾನಿಕ್ ಕೆಮಿಸ್ಟ್ರಿಯ ಸೆಕೆಂಡ್ ಚಾಪ್ಟರ್ ಆಲ್ಕೋಹಾಲ್ಸ್, ಫಿನಾಲ್ಸ್ ಆ್ಯಂಡ್ ಈಥರ್ಸ್ ಅನ್ನುವಂಥ ಸೆಕೆಂಡ್ PUC ಆರ್ಗ್ಯಾನಿಕ್ ಕೆಮಿಸ್ಟ್ರಿನಲ್ಲಿ ನನ್ನ ಪಾರ್ಟ್ ಆಫ್ ವರ್ಕ್ ಈ ವೇದಿಕೆ ಮೂಲಕ ನಾನು ಟೀಚ್ ಮಾಡೋಕ್ಕೆ ಹೊರಟಿರುವಂಥ ಎರಡು ಕಂಟೆಂಟು ಆಲ್ಕೋಹಾಲ್ಸ್ ಆ್ಯಂಡ್ ಫಿನಾಲ್ಸ್. ಇನ್ನೊಂದು ಕಂಟೆಂಟ್ನ ಬೇರೆ ಉಪನ್ಯಾಸಕರು ತಮಗೆ ಆನ್ಲೈನ್ ತರಗತಿ ಮೂಲಕ ಕ್ಲಾಸಸ್ನ ಮಾಡಿಕೊಡ್ತಾರೆ. ಹಾಗಾಗಿ ಈ ಸೆಕೆಂಡ್ ಚಾಪ್ಟರ್ ಸೆಕೆಂಡ್ PUC ಆರ್ಗ್ಯಾನಿಕ್ ಕೆಮಿಸ್ಟ್ರಿಯ ಸೆಕೆಂಡ್ ಚಾಪ್ಟರ್ನ ಎರಡು ಕಂಟೆಂಟ್ ಆಲ್ಕೋಹಾಲ್ಸ್ ಆ್ಯಂಡ್ ಫಿನಾಲ್ಸ್, ಇದನ್ನು ನಾನು ಆನ್ಲೈನ್ ತರಗತಿ ಮೂಲಕ ತಮಗೆ ಕಲಿಸೋದಕ್ಕೆ ಒಂದು ಪ್ರಯತ್ನ ಮಾಡ್ತೀನಿ. ವಿದ್ಯಾರ್ಥಿಗಳೇ, ಈಗಿನ ನಮ್ಮ ಟಾಪಿಕ್ಕು ಆಲ್ಕೋಹಾಲ್ಸ್. ಯೂಶಲಿ ಕ್ವಶನ್ಸ್ ಈ ರೀತಿ ಅಪಿಯರ್ ಆಗುತ್ತೆ. ವಾಟ್ ಆರ್ ಆಲ್ಕೋಹಾಲ್ಸ್? ಆಲ್ಕೋಹಾಲ್ಸ್ ಅಂದರೆ ಏನು? ನಾವು ಸಿಂಪಲ್ ಡೆಫಿನೇಷನ್ಸ್ ಬರೀಬೇಕು. ಆಲ್ಕೋಹಾಲ್ಸ್ ಅಂದರೆ ದೀಸ್ ಆರ್ ಹೈಡ್ರಾಕ್ಸಿ ಡೆರಿವೇಟಿವ್ಸ್ ಆಫ್ alcohols are hydroxy derivatives of organic compounds in which hydroxyl functional group is directly attached to aliphatic carbon atom. So what are alcohols? Alcohols are hydroxy derivatives of organic compound in which hydroxyl functional group is directly attached to aliphatic carbon atoms. ಏನಾಗಂದರೆ, ಯಾವ ಹೈಡ್ರಾಕ್ಸಿ ಡೆರಿವೇಟಿವ್ಸ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ನಲ್ಲಿ ಹೈಡ್ರಾಕ್ಸಿಲ್ ಫಂಕ್ಷನಲ್ ಗ್ರೂಪು ಆಲಿಪ್ಯಾಟಿಕ್ ಕಾರ್ಬನ್ ಆಟಮ್ಗೆ ಕನೆಕ್ಟ್ ಆಗಿದೆಯೋ ಅಂಥ ಕಾಂಪೌಂಡನ್ನು ನಾವು ಆಲ್ಕೋಹಾಲ್ಸ್ ಅಂತ ಕರಿತೀವಿ. ಸರ್, ಹಾಗಾದರೆ ಆಲಿಪ್ಯಾಟಿಕ್ ಕಾರ್ಬನ್ ಆಟಮ್ಸ್ ಅಂದ್ರೇನು? ಓಪನ್ ಚೈನ್ ಕಾರ್ಬನ್ ಆಟಮ್ನ ನಾವು ಆಲಿಪ್ಯಾಟಿಕ್ ಕಾರ್ಬನ್ ಆಟಮ್ ಅಂತ ಕರಿತೀವಿ. ಸೊ ಆಲಿಪ್ಯಾಟಿಕ್ ಕಾರ್ಬನ್ ಆಟಮ್ಗೆ OH ಕನೆಕ್ಟ್ ಆಗಿದ್ದರೆ ಅವನ್ನ ನಾವು ಆಲ್ಕೋಹಾಲ್ಸ್ ಅಂತ ಕರಿತೀವಿ. ಆ ಆಲಿಪ್ಯಾಟಿಕ್ ಕಾರ್ಬನ್ ಆಟಮು ಸ್ಯಾಚುರೇಟ್ ಆಗಿರಬೇಕು. ಕೆಲವು ಸಾರಿ ಹೈಡ್ರಾಕ್ಸಿಲ್ ಗ್ರೂಪು ಆಲಿಪ್ಯಾಟಿಕ್ ಕಾರ್ಬನ್ ಆಟಮ್ ಕನೆಕ್ಟ್ ಆಗಿದೆ ಅಂದರೆ ಅದು ಅನ್ಸ್ಯಾಚುರೇಟೆಡ್ ಕಾರ್ಬನ್ ಆಟಮ್ ಆಗಿದ್ದರೆ ನಾವು ಅದನ್ನು ವಿನೈಲಿಕ್ ಆಲ್ಕೋಹಾಲ್ ಅಂತೂ ಕರಿಬೋದು. ಹಾಗಾಗಿ ನಾವು ವಿನೈಲಿಕ್ ಆಲ್ಕೋಹಾಲ್ನ ಇಲ್ಲಿ ಡಿಸ್ಕಸ್ ಮಾಡ್ತಾ ಇಲ್ಲ. ನಾವು ಡಿಸ್ಕಸ್ ಮಾಡ್ತಾ ಇರುವಂಥ ಟಾಪಿಕ್ಕು ಆಲ್ಕೋಹಾಲ್ಸ್ ಆಗಿರೋದ್ರಿಂದ ಆಲ್ಕೋಹಾಲ್ಸ್ನ ಕ್ಲಿಯರ್ ಕಟ್ ಸ್ಟೇಟ್ಮೆಂಟ್ ಏನು? ಆಲ್ಕೋಹಾಲ್ಸ್ ಆರ್ ಹೈಡ್ರಾಕ್ಸಿ ಡೆರಿವೇಟಿವ್ಸ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ ಇನ್ ವಿಚ್ ಹೈಡ್ರಾಕ್ಸಿಲ್ ಫಂಕ್ಷನಲ್ ಗ್ರೂಪ್ ಇಸ್ ಕನೆಕ್ಟೆಡ್ ಟು ಸ್ಯಾಚುರೇಟೆಡ್ ಆಲಿಪ್ಯಾಟಿಕ್ ಕಾರ್ಬನ್ ಆಟಮ್ಸ್. ಇಟ್ ಇಸ್ ದ ಡೆಫಿನೇಷನ್ ಆಫ್ ಆಲ್ಕೋಹಾಲ್ಸ್. Then, depending upon the number of hydroxyl group present in the organic compounds, alcohols are of three types. ಆರ್ಗ್ಯಾನಿಕ್ ಕಾಂಪೌಂಡ್ನಲ್ಲಿ ಎಷ್ಟು OH ಗ್ರೂಪ್ಗಳು ಇವೆ ಅನ್ನೋ ಆಧಾರದ ಮೇಲೆ ಆರ್ಗ್ಯಾನಿಕ್ ಕಾಂಪೌಂಡನ್ನು ನಾವು 3 ಥರ ಅಥವಾ 4 ಥರ ಕ್ಲಾಸಿಫಿಕೇಷನ್ ಮಾಡ್ತಾ ಹೋಗ್ತೀವಿ. ಯಾವ್ಯಾವ ಆಲ್ಕೋಹಾಲ್ಸ್ ನಾವು ಕ್ಲಾಸಿಫಿಕೇಷನ್ ಮಾಡೋದು? ಸೊ ಯಾವ ಆಲ್ಕೋಹಾಲ್ಸ್ನಲ್ಲಿ ಓನ್ಲಿ 1 ಹೈಡ್ರಾಕ್ಸಿಲ್ ಗ್ರೂಪ್ ಇದೆಯೋ ದೇ ಆರ್ ಕಾಲ್ಡ್ ಮಾನೋಹೈಡ್ರಿಕ್ ಆಲ್ಕೋಹಾಲ್ಸ್. ಯಾವ ಆಲ್ಕೋಹಾಲ್ಸ್ನಲ್ಲಿ ಒಂದೇ ಒಂದು ಹೈಡ್ರಾಕ್ಸಿಲ್ ಗ್ರೂಪ್ ಇದೆಯೋ ದೇ ಆರ್ ಕಾಲ್ಡ್ ಮಾನೋಹೈಡ್ರಿಕ್ ಆಲ್ಕೋಹಾಲ್ಸ್. ಎಕ್ಸಾಂಪಲ್: ಮಿಥೈಲ್ ಆಲ್ಕೋಹಾಲ್, ಈಥೈಲ್ ಆಲ್ಕೋಹಾಲ್, ಇವೆಲ್ಲ ಮಾನೋಹೈಡ್ರಿಕ್ ಆಲ್ಕೋಹಾಲ್ ಎಕ್ಸೆಟ್ರಾ.
ಯಾಕೆ ಇವು ಮಾನೋಹೈಡ್ರಿಕ್ ಆಲ್ಕೋಹಾಲ್? ಇವರಲ್ಲಿ ಒಂದೇ ಒಂದು ಹೈಡ್ರಾಕ್ಸಿಲ್ ಫಂಕ್ಷನಲ್ ಗ್ರೂಪ್ ಇದೆ. ಮತ್ತು ಯಾವ ಆಲ್ಕೋಹಾಲ್ಸ್ನಲ್ಲಿ 2 ಹೈಡ್ರಾಕ್ಸಿಲ್ ಗ್ರೂಪ್ಸ್ ಇವೆಯೋ ಅವು ಡೈಹೈಡ್ರಿಕ್ ಆಲ್ಕೋಹಾಲ್ಸ್. ಎಕ್ಸಾಂಪಲ್, ಡೈಹೈಡ್ರಿಕ್ ಆಲ್ಕೋಹಾಲ್ಗೆ ಎಕ್ಸಾಂಪಲ್ ಇಥಿಲೀನ್ ಗ್ಲೈಕಾಲ್. ಇದರಲ್ಲಿ 2 OH ಗ್ರೂಪ್ ಇದೆ, ಹಾಗಾಗಿ ಇದನ್ನು ನಾವು ಡೈಹೈಡ್ರಿಕ್ ಆಲ್ಕೋಹಾಲ್ ಅಂತ ಕರಿತೀವಿ. ನೆಕ್ಸ್ಟ್ ಟೈಪು ಟ್ರೈಹೈಡ್ರಿಕ್ ಆಲ್ಕೋಹಾಲ್. ಯಾವ ಆಲ್ಕೋಹಾಲ್ಸ್ನಲ್ಲಿ 3 ಹೈಡ್ರಾಕ್ಸಿಲ್ ಗ್ರೂಪ್ ಇದೆಯೋ ದೇ ಆರ್ ಕಾಲ್ಡ್ ಟ್ರೈಹೈಡ್ರಿಕ್ ಆಲ್ಕೋಹಾಲ್ಸ್. ಇಲ್ಲಿ 3 ಹೈಡ್ರಾಕ್ಸಿಲ್ ಗ್ರೂಪ್ ಇದೆ, ಅದಕ್ಕೆ ಇದನ್ನು ನಾವು ಟ್ರೈಹೈಡ್ರಿಕ್ ಆಲ್ಕೋಹಾಲ್ ಅಂತ ಕರಿತೀವಿ. ಆ ಟ್ರೈಹೈಡ್ರಿಕ್ ಆಲ್ಕೋಹಾಲ್ಗೆ ಎಕ್ಸಾಂಪಲ್ ಗ್ಲಿಸರಾಲ್. ಈ ಕಾಂಪೌಂಡು ಗ್ಲಿಸರಾಲ್, ಇದು ಟ್ರೈಹೈಡ್ರಿಕ್ ಆಲ್ಕೋಹಾಲ್ಗೆ ಎಕ್ಸಾಂಪಲ್. ಮತ್ತು ಯಾವ ಆಲ್ಕೋಹಾಲ್ನಲ್ಲಿ ಮೋರ್ ದ್ಯಾನ್ 3 ಹೈಡ್ರಾಕ್ಸಿಲ್ ಫಂಕ್ಷನ್ ಗ್ರೂಪ್ ಇದೆಯೋ ಅವನ್ನ ನಾವು ಪಾಲಿಹೈಡ್ರಿಕ್ ಆಲ್ಕೋಹಾಲ್ಸ್ ಅಂತ ಕರಿತೀವಿ. ಪಾಲಿಹೈಡ್ರಿಕ್ ಆಲ್ಕೋಹಾಲ್ಸ್ ಅಂದರೆ ದೀಸ್ ಆರ್ ಆಲ್ಕೋಹಾಲ್ಸ್ ವಿಚ್ ಕಂಟೈನ್ಸ್ more than 3 hydroxyl groups. ಅದಕ್ಕೆ ಎಕ್ಸಾಂಪಲ್, ಸೊ ಡೈಸ್ಯಾಕ್ರೈಡ್ಸ್, ಪರ್ಟಿಕ್ಯುಲರ್ಲಿ ಕಾರ್ಬೋಹೈಡ್ರೇಟ್ಸ್. ಕಾರ್ಬೋಹೈಡ್ರೇಟ್ಸ್ನ ನಾವು ಪಾಲಿಹೈಡ್ರಿಕ್ ಆಲ್ಕೋಹಾಲ್ಸ್ ಅಂತ ಕರಿತೀವಿ. ಅವು ಪಾಲಿಹೈಡ್ರಿಕ್ ಆಲ್ಡಿಹೈಡ್ಸ್ ಆಗ್ಬೋದು ಅಥವಾ ಪಾಲಿಹೈಡ್ರಿಕ್ ಕೀಟೋನ್ಸ್ ಆಗ್ಬೋದು. ಹೀಗೆ ಆಲ್ಕೋಹಾಲ್ಸ್ನಲ್ಲಿ ಎಷ್ಟು OH ಗ್ರೂಪ್ ಇವೆ ಅನ್ನೋ ಆಧಾರದ ಮೇಲೆ ಆಲ್ಕೋಹಾಲ್ಸ್ನ ಮಾನೋಹೈಡ್ರಿಕ್ ಆಲ್ಕೋಹಾಲ್, ಡೈಹೈಡ್ರಿಕ್ ಆಲ್ಕೋಹಾಲ್ಸ್, ಟ್ರೈಹೈಡ್ರಿಕ್ ಆಲ್ಕೋಹಾಲ್ಸ್ ಆ್ಯಂಡ್ ಪಾಲಿಹೈಡ್ರಿಕ್ ಆಲ್ಕೋಹಾಲ್ಸ್ ಅಂತ ಕರೀತೀವಿ. ಗೊತ್ತಾಗಿದೆಯಲ್ಲ? ಮಾನೋಹೈಡ್ರಿಕ್ ಅಂದರೆ 1 OH ಇರಬೇಕು, ಡೈಹೈಡ್ರಿಕ್ ಅಂದರೆ 2 OH ಇರಬೇಕು, ಟ್ರೈಹೈಡ್ರಿಕ್ ಅಂದರೆ 3 OH ಇರಬೇಕು, ಪಾಲಿಹೈಡ್ರಿಕ್ ಅಂದರೆ 3 OHಗಿಂತ ಹೆಚ್ಚು ಗ್ರೂಪ್ಸ್ಗಳು OH ಗ್ರೂಪ್ಸ್ಗಳು ಇರಬೇಕು. ನೆಕ್ಸ್ಟ್ ಟಾಪಿಕ್, ಕ್ಲಾಸಿಫಿಕೇಶನ್ ಆಫ್ ಮಾನೋಹೈಡ್ರಿಕ್ ಆಲ್ಕೋಹಾಲ್ಸ್. ಕ್ಲಾಸಿಫಿಕೇಶನ್ ಆಫ್ ಮಾನೋಹೈಡ್ರಿಕ್ ಆಲ್ಕೋಹಾಲ್ಸ್. ಮಾನೋಹೈಡ್ರಿಕ್ ಆಲ್ಕೋಹಾಲ್ಸ್ ಅಂದರೆ ಒಂದೇ ಒಂದು OH ಗ್ರೂಪ್ ಇರಬೇಕು. ಅಂಥ ಮಾನೋಹೈಡ್ರಿಕ್ ಆಲ್ಕೋಹಾಲ್ಸ್ನ ಮತ್ತೆ ಕ್ಲಾಸಿಫಿಕೇಶನ್ ಮಾಡ್ಕೊಳ್ತೀವಿ. 3 ಟೈಪ್ಸ್. ದೇ ಆರ್ ಕಾಲ್ಡ್ 1 ಡಿಗ್ರಿ ಆಲ್ಕೋಹಾಲ್ಸ್. 1 ಡಿಗ್ರಿ ಆಲ್ಕೋಹಾಲ್ಸ್ ಅಂದರೆ ದೇ ಆರ್ ಕಾಲ್ಡ್ ಪ್ರೈಮರಿ ಆಲ್ಕೋಹಾಲ್ಸ್. ಮಾನೋಹೈಡ್ರಿಕ್ ಆಲ್ಕೋಹಾಲಲ್ಲಿ ಫಸ್ಟ್ ಟೈಪ್ ಯಾವುದು? 1 ಡಿಗ್ರಿ ಆಲ್ಕೋಹಾಲ್ಸ್ ಕಾಲ್ಡ್ ಪ್ರೈಮರಿ ಆಲ್ಕೋಹಾಲ್ಸ್. ಏನು ಪ್ರೈಮರಿ ಆಲ್ಕೋಹಾಲ್ಸ್ ಅಂದರೆ, ಯಾವ ಮಾನೋಹೈಡ್ರಿಕ್ ಆಲ್ಕೋಹಾಲ್ಸ್ನಲ್ಲಿ ಯಾವ ಕಾರ್ಬನ್ ಆಟಮ್ಗೆ ಹೈಡ್ರಾಕ್ಸಿಲ್ ಫಂಕ್ಷನಲ್ ಗ್ರೂಪ್ ಇದೆಯೋ, ನೋಡಿ ಇಲ್ಲಿ ಈ ಕಾರ್ಬನ್ ಆಟಮ್ಗೆ ಹೈಡ್ರಾಕ್ಸಿಲ್ ಫಂಕ್ಷನಲ್ ಗ್ರೂಪ್ ಇದೆ. ಮಾನೋಹೈಡ್ರಿಕ್ ಆಲ್ಕೋಹಾಲ್ಸ್ ಅಂದರೆ ಏನು? ಅದು ನಮಗೆ ಗೊತ್ತು. ಮಾನೋಹೈಡ್ರಿಕ್ ಆಲ್ಕೋಹಾಲ್ಸ್ನ ಮತ್ತೆ ಕ್ಲಾಸಿಫಿಕೇಶನ್ ಮಾಡ್ಕೊಳ್ತಾ ಇದ್ದೀವಿ. ಯಾವ ಮಾನೋಹೈಡ್ರಿಕ್ ಆಲ್ಕೋಹಾಲ್ಸ್ನಲ್ಲಿ ಕಾರ್ಬನ್ ಆಟಮ್ಗೆ OH ಇದೆಯೋ ಆ ಕಾರ್ಬನ್ ಆಟಮು ಇನ್ನೊಂದು ಕಾರ್ಬನ್ ಆಟಮ್ಗೆ ಕನೆಕ್ಟ್ ಆಗಿದ್ದರೆ, ಯಾವ ಮಾನೋಹೈಡ್ರಿಕ್ ಆಲ್ಕೋಹಾಲ್ನಲ್ಲಿ ಕಾರ್ಬನ್ ಆಟಮ್ಗೆ OH ಇದೆಯೋ ಆ ಕಾರ್ಬನ್ ಆಟಮು ಇನ್ನೊಂದು ಕಾರ್ಬನ್ ಆಟಮ್ಗೆ ಕನೆಕ್ಟ್ ಆಗಿದ್ದರೆ, ಅಥವಾ ಆ ಕಾರ್ಬನ್ ಆಟಮು ಇನ್ನೊಂದು ಕಾರ್ಬನ್ ಆಟಮ್ಗೆ ಕನೆಕ್ಟ್ ಆಗದೇ ಇದ್ದರೂ ಕೂಡ ದೇ ಆರ್ ಪ್ರೈಮರಿ ಆಲ್ಕೋಹಾಲ್ಸ್. ಯಾಕೆಂದರೆ ಇದನ್ನು ಪ್ರೈಮರಿ ಕಾರ್ಬನ್ ಆಟಮ್ ಅಂತ ಕರಿತೀವಿ, ಇದನ್ನು ಪ್ರೈಮರಿ ಕಾರ್ಬನ್ ಆಟಮ್ ಅಂತ ಕರಿತೀವಿ. ಯಾವ ಮಾನೋಹೈಡ್ರಿಕ್ ಆಲ್ಕೋಹಾಲ್ನಲ್ಲಿ OH ಅನ್ನುವಂಥ ಫಂಕ್ಷನಲ್ ಗ್ರೂಪು ಪ್ರೈಮರಿ ಕಾರ್ಬನ್ ಆಟಮ್ ಕನೆಕ್ಟ್ ಆಗಿದೆಯೋ
ಸೊ ವಿಚ್ ಕಾರ್ಬನ್ ಆಟಮ್ ಇಸ್ ಕಾಲ್ಡ್ ಪ್ರೈಮರಿ ಕಾರ್ಬನ್ ಆಟಮ್? ಹಾಗಾದರೆ ಯಾವ ಕಾರ್ಬನ್ ಆಟಮ್ನ ಪ್ರೈಮರಿ ಕಾರ್ಬನ್ ಆಟಮ್ ಅಂತ ಕರಿತೀವಿ? ನೋಡಿ ಆ ಕಾಂಪೌಂಡ್ನ ಇಲ್ಲಿ ಎಕ್ಸಾಂಪಲ್ ಬರೆದಿದ್ದೀವಿ. ಇದು ಮಾನೋಹೈಡ್ರಿಕ್ ಆಲ್ಕೋಹಾಲೆ, ಇದು ಮಾನೋಹೈಡ್ರಿಕ್ ಆಲ್ಕೋಹಾಲೆ. ಇಲ್ಲಿ ಕಾರ್ಬನ್ ಆಟಮ್ಗೆ OH ಇದೆ. ಈ ಕಾರ್ಬನ್ನು ಇನ್ನೊಂದು ಕನೆಕ್ಟ್ ಆಗಿಲ್ಲ, ಇನ್ನೊಂದು ಕಾರ್ಬನ್ಗೆ ಕನೆಕ್ಟ್ ಆಗಿಲ್ಲ. ಇಲ್ಲೂ ಕಾರ್ಬನ್ ಆಟಮ್ಗೆ OH ಇದೆ. ಈ ಕಾರ್ಬನ್ನು ಇನ್ನೊಂದು ಕನೆಕ್ಟ್ ಆಗಿದೆ. ಯಾವ ಕಾರ್ಬನ್ಗೆ OH ಇದೆಯೋ ಆ ಕಾರ್ಬನ್ನು ಇನ್ನೊಂದು ಕಾರ್ಬನ್ ಆಟಮ್ಗೆ ಕನೆಕ್ಟ್ ಆಗಿದ್ದರೆ ಅಥವಾ ಇನ್ನೊಂದು ಕಾರ್ಬನ್ ಆಟಮ್ಗೆ ಕನೆಕ್ಟ್ ಆಗದೇ ಇದ್ದರೆ ದೇ ಆರ್ ಕಾಲ್ಡ್ ಪ್ರೈಮರಿ ಕಾರ್ಬನ್ ಆಟಮ್ ಅಂತ ಕರಿತೀವಿ. ಸಚ್ ಕೈಂಡ್ಸ್ ಆಫ್ ಮಾನೋಹೈಡ್ರಿಕ್ ಆಲ್ಕೋಹಾಲ್ಸ್ ಆರ್ ಕಾಲ್ಡ್ ಪ್ರೈಮರಿ ಆಲ್ಕೋಹಾಲ್ಸ್. ಅದಕ್ಕೆ ಎಕ್ಸಾಂಪಲ್ ಈಥೈಲ್ ಆಲ್ಕೋಹಾಲ್, ಮಿಥೈಲ್ ಆಲ್ಕೋಹಾಲ್, ಇವೆಲ್ಲ ಪ್ರೈಮರಿ ಆಲ್ಕೋಹಾಲ್. ಮತ್ತು ನೆಕ್ಸ್ಟ್ ಟೈಪ್ ಆಫ್ ಮಾನೋಹೈಡ್ರಿಕ್ ಆಲ್ಕೋಹಾಲ್ಗೆ ಬಂದರೆ ಸೆಕೆಂಡ್ರಿ ಆಲ್ಕೋಹಾಲ್ ಕಾಲ್ಡ್ 2 ಡಿಗ್ರಿ ಆಲ್ಕೋಹಾಲ್ಸ್. ಅದೇ ಥರ ಡೆಫಿನೇಷನ್ ಸೆಕೆಂಡ್ರಿ ಆಲ್ಕೋಹಾಲ್ಸ್. ನೋಡಿ ಎಕ್ಸಾಂಪಲ್ ನೋಡಿ, ಅದನ್ನು ನೋಡೇ ನಾವು ಡಿಫೈನ್ ಮಾಡ್ಬೋದು ವಾಟ್ ಆರ್ ಸೆಕೆಂಡ್ರಿ ಆಲ್ಕೋಹಾಲ್ಸ್ ಅಂತ. ಸಿ ದಿಸ್, ದ ನೇಮ್ ಆಫ್ ದಿಸ್ ಕಾಂಪೌಂಡ್ ಈಸ್ ಐಸೋಪ್ರೋಪೈಲ್ ಆಲ್ಕೋಹಾಲ್. ಈ ಕಾರ್ಬನ್ ಆಟಮ್ನ ಸೆಕೆಂಡ್ರಿ ಕಾರ್ಬನ್ ಆಟಮ್ ಅಂತ ಕರಿತೀವಿ. ಯಾವ ಮಾನೋಹೈಡ್ರಿಕ್ ಆಲ್ಕೋಹಾಲ್ನಲ್ಲಿ ಕಾರ್ಬನ್ ಆಟಮ್ಗೆ OH ಇದೆಯೋ ಆ ಕಾರ್ಬನ್ ಆಟಮು 2 ಕಾರ್ಬನ್ ಆಟಮ್ಗೆ ಕನೆಕ್ಟ್ ಆಗಿದರೆ that carbon atom is called secondary carbon atom and such alcohols are called secondary alcohols. ಅಂದರೆ 2 ಡಿಗ್ರಿ ಆಲ್ಕೋಹಾಲ್ಸ್. ಅರ್ಥವಾಗ್ತಾ ಇದೆಯಲ್ಲ? ಇದು ಒಂದು ಮಾನೋಹೈಡ್ರಿಕ್ ಆಲ್ಕೋಹಾಲ್. ಇಲ್ಲಿ ಈ ಕಾರ್ಬನ್ ಆಟಮ್ಗೆ OH ಇದೆ. ಯಾವ ಕಾರ್ಬನ್ ಆಟಮ್ಗೆ OH ಇದೆಯೋ ಆ ಕಾರ್ಬನ್ನು ಇನ್ನು 2 ಕಾರ್ಬನ್ ಆಟಮ್ಗೆ ಕನೆಕ್ಟ್ ಆಗಿದರೆ ಸೆಕೆಂಡ್ರಿ ಕಾರ್ಬನ್ ಆಟಮ್ ಅಂತ ಕರಿತೀವಿ. ಅಂಥ ಆಲ್ಕೋಹಾಲ್ನ ಸೆಕೆಂಡ್ರಿ ಆಲ್ಕೋಹಾಲ್ ಅಂತ ಕರಿತೀವಿ. ದ ಬೆಸ್ಟ್ ಎಕ್ಸಾಂಪಲ್ ಫಾರ್ ಸೆಕೆಂಡ್ರಿ ಆಲ್ಕೋಹಾಲ್ ಈಸ್ ಐಸೋಪ್ರೋಪೈಲ್ ಆಲ್ಕೋಹಾಲ್. ಅದೇ ರೀತಿ ನಾವು ಟರ್ಷರಿ ಆಲ್ಕೋಹಾಲ್ ಅಂದ್ರೇನು? ಈ ಟರ್ಷರಿ ಆಲ್ಕೋಹಾಲು ಕೂಡ ಇಟ್ಸ್ ಎ ಟೈಪ್ ಆಫ್ ಮಾನೋಹೈಡ್ರಿಕ್ ಆಲ್ಕೋಹಾಲ್, 3 ಡಿಗ್ರಿ ಆಲ್ಕೋಹಾಲ್ಸ್. ಟರ್ಷರಿ ಆಲ್ಕೋಹಾಲ್ ಇದು ಮಾನೋಹೈಡ್ರಿಕ್ ಆಲ್ಕೋಹಾಲೆ. ಇದರಲ್ಲೂ OH ಗ್ರೂಪ್ ಇದೆ. OH ಗ್ರೂಪ್ ಇದ್ರೆ ಮಾತ್ರ ಆಲ್ಕೋಹಾಲ್. ಅದು ಯಾವುದು ಕನೆಕ್ಟ್ ಆಗಿರಬೇಕು? OH ಗ್ರೂಪು. ಆಲ್ಕೋಹಾಲ್ಸ್ನಲ್ಲಿ ಒಂದು ಆಲಿಪ್ಯಾಟಿಕ್ ಕಾರ್ಬನ್ ಆಟಮ್ ಕನೆಕ್ಟ್ ಆಗಿರಬೇಕು. ಆಲಿಪ್ಯಾಟಿಕಲಿ ಸ್ಯಾಚುರೇಟ್ ಆಗಿದ್ದರೆ ಮತ್ತು ಅನ್ಸ್ಯಾಚುರೇಟ್ ಆಗಿದ್ದರೆ ಅದು ಡಿಸೈಡ್ ಆಗುತ್ತೆ. OH ಗ್ರೂಪು ಆಲಿಪ್ಯಾಟಿಕ್ ಸ್ಯಾಚುರೇಟೆಡ್ಗಾಗಿದ್ದರೆ ಸಾಮಾನ್ಯವಾಗಿ ಆಲ್ಕೋಹಾಲ್ಸ್. ಈಗ ಟರ್ಸರಿ ಆಲ್ಕೋಹಾಲ್ಗೆ ಎಕ್ಸಾಂಪಲ್ ಟರ್ಷರಿ ಬ್ಯೂಟೈಲ್ ಆಲ್ಕೋಹಾಲ್. ನೋಡಿ, ಟರ್ಷರಿ ಬ್ಯೂಟೈಲ್ ಆಲ್ಕೋಹಾಲ್ ಇದು ಮಾನೋಹೈಡ್ರಿಕ್ ಆಲ್ಕೋಹಾಲ್. ಇಲ್ಲೂ ಕಾರ್ಬನ್ ಆಟಮ್ಗೆ OH ಗ್ರೂಪ್ ಇದೆ. ಯಾವ ಕಾರ್ಬನ್ ಆಟಮ್ಗೆ OH ಇದೆಯೋ ಅದು 3 ಕಾರ್ಬನ್ ಆಟಮ್ ಕನೆಕ್ಟ್ ಆಗಿದ್ರೆ ಟರ್ಷರಿ ಆಲ್ಕೋಹಾಲ್ ಕಾಲ್ಡ್ 3 ಡಿಗ್ರಿ ಆಲ್ಕೋಹಾಲ್ಸ್. ಹೀಗೆ ನಾವು ಮಾನೋಹೈಡ್ರಿಕ್ ಆಲ್ಕೋಹಾಲ್ನ ಪ್ರೈಮರಿ ಆಲ್ಕೋಹಾಲ್ಸ್, ಸೆಕೆಂಡ್ರಿ ಆಲ್ಕೋಹಾಲ್ಸ್ ಆ್ಯಂಡ್ ಟರ್ಷರಿ ಆಲ್ಕೋಹಾಲ್ಸ್ ಅಂತ ನಾವು ಕ್ಲಾಸಿಫಿಕೇಷನ್ ಮಾಡ್ಕೊಳ್ಬೋದು, ಫರ್ದರ್ ಕ್ಲಾಸಿಫಿಕೇಷನ್ ಮಾಡ್ಕೊಳ್ಬೋದು. ನಾವು ಫಸ್ಟು ಆಲ್ಕೋಹಾಲ್ಸ್ಗೆ ಸ್ಟೇಟ್ಮೆಂಟ್ ಹೇಳಿ ಅದರಲ್ಲಿ ಮಾನೋಹೈಡ್ರಿಕ್, ಡೈಹೈಡ್ರಿಕ್, ಟ್ರೈಹೈಡ್ರಿಕ್ ಆ್ಯಂಡ್ ಪಾಲಿಹೈಡ್ರಿಕ್ ಆಲ್ಕೋಹಾಲ್ಸ್ ಹೇಳಿದ್ವಿ. ಮತ್ತು ಮಾನೋಹೈಡ್ರಿಕ್ ಆಲ್ಕೋಹಾಲ್ನ ಫರ್ದರ್ ಕ್ಲಾಸಿಫಿಕೇಷನ್ ಮಾಡಿ 1 ಡಿಗ್ರಿ, 2 ಡಿಗ್ರಿ, 3 ಡಿಗ್ರಿ ಆಲ್ಕೋಹಾಲ್ಸ್ ಅಂತ ಹೇಳಿದ್ದೀವಿ. ಸಪೋಸ್ ಯಾವುದೇ ಒಂದು ಬುಕ್ಸು, ಒಂದು ಟೆಕ್ಸ್ಟ್ ಬುಕ್ಕು, ಒಂದು ನೋಟ್ಸು, ಒಂದು ಮೆಟೀರಿಯಲ್ ನೋಡಿದಾಗ ನಾವು ಆಲ್ಕೋಹಾಲ್ಸ್ನ ಐಡೆಂಟಿಫೈ ಮಾಡಬೇಕು. ಯಾವುದು ಮಾನೋಹೈಡ್ರಿಕ್, ಯಾವುದು ಡೈಹೈಡ್ರಿಕ್, ಯಾವುದು ಟ್ರೈಹೈಡ್ರಿಕ್, ಯಾವುದು ಪಾಲಿಹೈಡ್ರಿಕ್, ಯಾವುದು ಪ್ರೈಮರಿ, ಯಾವ ಕಾಂಪೌಂಡು ಸೆಕೆಂಡ್ರಿ, ಯಾವ ಕಾಂಪೌಂಡು ಟರ್ಸರಿ ಅಂತ ಐಡೆಂಟಿಫೈ ಮಾಡಬೇಕು. ಆಗ ಆ ಚಾಪ್ಟ್ರು ನಮಗೆ ಸುಲಭ ಆಗುತ್ತೆ. ಟರ್ಸರಿ ಆಲ್ಕೋಹಾಲ್ ಅಂದರೆ ಟರ್ಸರಿ ಬ್ಯೂಟೈಲ್ ಆಲ್ಕೋಹಾಲ್ ಅನ್ನೋದು ನಿಮಗೆ ಗೊತ್ತಾಗಬೇಕು. ಹೀಗೆ ನಾವು ಆಲ್ಕೋಹಾಲ್ ಕ್ಲಾಸಿಫಿಕೇಷನ್ ಆದಮೇಲೆ ಈ ಮೇನ್ ಕಂಟೆಂಟ್ನ ನೆಕ್ಸ್ಟ್ ಟಾಪಿಕ್ಕು IUPAC ನೇಮಿಂಗ್ ಆಫ್ ಆಲ್ಕೋಹಾಲ್ಸ್. ನಾವು ಫಸ್ಟ್ ಪೊಸಿಷನಲ್ಲಿ IUPAC ನೇಮಿಂಗ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಅನ್ನೋದು ಸುಮಾರು ಕ್ಲಾಸಸ್ಸಲ್ಲಿ ನಾವು ಪ್ರಾಕ್ಟೀಸ್ ಮಾಡಿದ್ದೀವಿ. IUPAC ಅಂದರೆ ನಮಗೆ ಗೊತ್ತು,
ಇಂಟರ್ನ್ಯಾಷನಲ್ ಯೂನಿಯನ್ ಆಫ್ ಪ್ಯೂರ್ ಆ್ಯಂಡ್ ಅಪ್ಲೈಡ್ ಕೆಮಿಸ್ಟ್ರಿ. ಇದು ಒಂದು ಆರ್ಗನೈಸೇಷನ್. ಇದು ಪ್ರತಿಯೊಂದು ಆರ್ಗ್ಯಾನಿಕ್ ಕಾಂಪೌಂಡ್ಗೂ ಕೂಡ ಇಂಡಿವಿಜುವಲ್ ನೇಮ್ನ ಕೊಟ್ಟಿದೆ. ಈ IUPAC ಆರ್ಗನೈಸೇಷನ್ನ ಬಳಸ್ಕೊಂಡು ನಾವು ಕೆಲವು ಇಂಪಾರ್ಟೆಂಟ್ ಆಲ್ಕೋಹಾಲ್ನ ಯಾವ ರೀತಿ ನೇಮ್ ಮಾಡೋದು. ಸೊ ಹಾಗಾದ್ರೆ ನಮ್ಮ ಟಾಪಿಕ್ ಏನು? IUPAC ನೇಮಿಂಗ್ ಆಫ್ ಆಲ್ಕೋಹಾಲ್ಸ್. ಈ ರೀತಿ ನೇಮ್ ಮಾಡುವಾಗ 3 ಕಾಲಮ್ ಮಾಡ್ಕೊಳ್ಳೋಣ. ಒಂದು ಕಾಂಪೌಂಡ್, ಅದರ ಸ್ಟ್ರಕ್ಚರ್. ನೆಕ್ಸ್ಟು ಅದರದ್ದು ಟ್ರೈವಿಯಲ್ ನೇಮ್. ಲಾಸ್ಟ್ ಕಾಲಮ್ನಲ್ಲಿ IUPAC ನೇಮ್. ಯಾವುದೇ ಆರ್ಗ್ಯಾನಿಕ್ ಕೆಮಿಸ್ಟ್ರಿಲಿ ಯಾವ ಕಂಟೆಂಟ್ಗಾದರೂ ಹೋಗಿ, ಯಾಲೋ ಆಲ್ಕೇನ್ಸ್ ಆಗ್ಬೋದು, ಯಾಲೋ ಅರಿನ್ಸ್ ಆಗ್ಬೋದು, ಆಲ್ಕೋಹಾಲ್ಸ್, ಫಿನಾಲ್ಸ್, ಈಥರ್ಸ್ ಆಗ್ಬೋದು. ಯು ಗೋ ಫಾರ್ ಎನಿ ಕಂಟೆಂಟ್ ಇನ್ ದ ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ವೆನ್ ಯು ಆರ್ ಗೋಯಿಂಗ್ ಟು ನೇಮ್ ಆರ್ಗ್ಯಾನಿಕ್ ಕಾಂಪೌಂಡ್ ಬೈ IUPAC ಸಿಸ್ಟಮ್, ಯು ಹ್ಯಾವ್ ಟು ಅಡಾಪ್ಟ್ ದ ಸೇಮ್ ಮೆಥಡ್. ಇದೇ ಮೆಥಡ್ನ ಅಡಾಪ್ಟ್ ಮಾಡ್ಕೊಳ್ಳಿ, ಸುಲಭ ಆಗುತ್ತೆ. ಅಂದರೆ 3 ಕಾಲಮ್ ಮಾಡ್ಕೊಳ್ಬೇಕು. ಮೊದಲನೇ ಕಾಲಮ್ನಲ್ಲಿ ಕಾಂಪೌಂಡ್ ಅಂತ ಹಾಕಿದ್ದೀವಿ. ಅದರದ್ದು ಫಾರ್ಮುಲಾ ಕಂಡೆನ್ಸ್ಡ್ ಮಾಲಿಕ್ಯುಲರ್ ಫಾರ್ಮುಲಾ ಬರ್ಕೊಳ್ಬೋದು. ಮೊದಲನೇ ಆಲ್ಕೋಹಾಲ್ ನಮಗೆ ಗೊತ್ತಿದೆ, ಮೀಥೈಲ್ ಆಲ್ಕೋಹಾಲ್ CH3OH. ಇದರ ಟ್ರಿವಿಯಲ್ ನೇಮು ಮೀಥೈಲ್ ಆಲ್ಕೋಹಾಲ್. ಯಾವತ್ತೂ ಕೂಡ ಟ್ರಿವಿಯಲ್ ನೇಮು 2 ವರ್ಡ್ ನೇಮ್ ಅಂತ ಹೇಳಿದ್ದೀವಿ ನಾವು. 2 ವರ್ಡ್ ಬರುತ್ತೆ, ಮೀಥೈಲ್ ಆಲ್ಕೋಹಾಲ್. ನಮಗೆ ಹೈಡ್ರೋಕಾರ್ಬನ್ಸ್ ಬಿಟ್ಟರೆ ಬೇರೆ ಎಲ್ಲ ಆರ್ಗ್ಯಾನಿಕ್ ಕಾಂಪೌಂಡು ಕೂಡ ಡೆರಿವಿಟಿವ್ಸ್ ಆಫ್ ಹೈಡ್ರೋಕಾರ್ಬನ್ಸ್. ಅದಕ್ಕೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅಂತ ಡಿಫೈನ್ ಮಾಡುವಾಗ, ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಇಸ್ ಎ ಬ್ರಾಂಚ್ ಆಫ್ ಕೆಮಿಸ್ಟ್ರಿ ವಿಚ್ ಡೀಲ್ಸ್ ವಿತ್ ಹೈಡ್ರೋಕಾರ್ಬನ್ಸ್ ಅಂಡ್ ದೇರ್ ಡೆರಿವಿಟಿವ್ಸ್. ಹೈಡ್ರೋಕಾರ್ಬನ್ಸಲ್ಲಿ ಆಲಿಪ್ಯಾಟಿಕ್, ಆರೋಮ್ಯಾಟಿಕ್, ಸ್ಯಾಚುರೇಟೆಡ್, ಅನ್ಸ್ಯಾಚುರೇಟೆಡ್, ಆಲಿಸೈಕ್ಲಿಕ್, ಆ ಕ್ಲಾಸಿಫಿಕೇಷನ್ ಎಲ್ಲ ನಾವು ಫಸ್ಟ್ PUC ಹೈಡ್ರೋಕಾರ್ಬನ್ಸಲ್ಲಿ ಕಲ್ತಿದ್ದೀವಿ. ಹೈಡ್ರೋಕಾರ್ಬನ್ಸ್ ಬಿಟ್ಟು ಬಾಕಿ ಎಲ್ಲ ಆರ್ಗ್ಯಾನಿಕ್ ಕಾಂಪೌಂಡ್ನ ಡೆರಿವಿಟಿವ್ಸ್ ಆಫ್ ಹೈಡ್ರೋಕಾರ್ಬನ್ಸ್ ಅಂತ ಕರಿತೀವಿ. ಹಾಗಾಗಿ ಇಲ್ಲಿ CH3OHಗೆ ಟ್ರಿವಿಯಲ್ ನೇಮ್ ಏನು? ಮೀಥೈಲ್ ಆಲ್ಕೋಹಾಲ್. ಇದು IUPAC ನೇಮ್ ಬರೀಬೇಕು ಅಂದರೆ ಇಲ್ಲಿ ಲಾಂಗ್ ಚೈನಲ್ಲಿ 1 ಕಾರ್ಬನ್ ಆಟಮ್ ಇದೆ. 1 ಕಾರ್ಬನ್ ಆಟಮ್ ಇರುವಂಥ ಆಲ್ಕೇನ್ ಬರ್ಕೊಳ್ಳಿ. ಯಾವ ಆಲ್ಕೇನಲ್ಲಿ 1 ಕಾರ್ಬನ್ ಆಟಮ್ ಇದೆ? ಮೀಥೇನ್. ಮೀಥೇನ್ ಬರೀರಿ, ಖಂಡಿತ ಇದು ಮೀಥೇನ್ ಅಲ್ಲ. ಇಟ್ಸ್ ಎ ಡೆರಿವಿಟಿವ್ ಆಫ್ ಮೀಥೇನ್. ಮೀಥೇನ್ ಅಂತ ಬರ್ಕೊಂಡ್ವಿ, ಬಟ್ ಇದು ಮೀಥೇನ್ ಅಲ್ಲ. H ಬದಲು OH ಇದೆ. ಹಾಗಾಗಿ ವಾಟ್ ಇಸ್ ದ ಸಫಿಕ್ಸ್ ಫಾರ್ OH ಗ್ರೂಪ್? OH ಫಂಕ್ಷನಲ್ ಗ್ರೂಪ್ಗೆ ಸಫಿಕ್ಸ್ ಏನು ಅಂದರೆ OL. ಇಲ್ಲಿ ಈನ ರೀಪ್ಲೇಸ್ ಮಾಡಿ OL ಹಾಕಿ. ವಾಟ್ ಇಸ್ ದ IUPAC ನೇಮ್ ಆಫ್ ಮೀಥೈಲ್ ಆಲ್ಕೋಹಾಲ್? ಮೆಥನಾಲ್. OL ಬರಬೇಕು. ಅದೇ ರೀತಿ ಸೆಕೆಂಡ್ ಕಾಂಪೌಂಡ್ ನೋಡಿ, CH3CH2OH. ವಾಟ್ ಇಸ್ ಇಸ್ ಟ್ರಿವಿಯಲ್ ನೇಮ್? ಈಥೈಲ್ ಆಲ್ಕೋಹಾಲ್. ಇದರ ಟ್ರಿವಿಯಲ್ ನೇಮು ಈಥೈಲ್ ಆಲ್ಕೋಹಾಲ್. ಅದೇ ರೀತಿ IUPAC ನೇಮ್ ಮಾಡಿ, 2 ಕಾರ್ಬನ್ ಆಟಮ್ ಇದೆ. ರೈಟ್ ದ ಕರೆಸ್ಪಾಂಡಿಂಗ್ ಆಲ್ಕೇನ್ ನೇಮ್ ಈಥೇನ್. ರೀಪ್ಲೇಸ್ E by OL, ಏನಾಗುತ್ತೆ? ಎಥನಾಲ್. ಅರ್ಥವಾಗ್ತದೆ ಅಲ್ಲ? ಏನು ತುಂಬ ಕಾಂಪ್ಲಿಕೇಟೆಡ್ ಆರ್ಗ್ಯಾನಿಕ್ ಕಾಂಪೌಂಡ್ ಕೊಟ್ಟು ನಿಮ್ಮನ್ನ ನೇಮ್ ಮಾಡೋದಕ್ಕೆ ನಮ್ಮ ಬೋರ್ಡ್ ಎಕ್ಸಾಮಲ್ಲಿ ಕೇಳಲ್ಲ. ವೆರಿ ಸಿಂಪಲ್ ಆರ್ಗ್ಯಾನಿಕ್ ಕಾಂಪೌಂಡ್. ಆ ಚಾಪ್ಟರ್ನ ಸಿಂಪ್ಲೆಸ್ಟ್ ಕಾಂಪೌಂಡ್ ಕೊಟ್ಟೆ ನೀವು IUPAC ನೇಮಿಂಗ್ ಮಾಡಿ ಅಂತ ಕೇಳ್ತೀವಿ. ನೆಕ್ಸ್ಟ್ ಕಾಂಪೌಂಡ್ ನೋಡಿ, CH3CH2CH2OH. ಇಟ್ಸ್ ಟ್ರಿವಿಯಲ್ ನೇಮ್ ಈಸ್ ನಾರ್ಮಲ್ ಪ್ರೊಪೈಲ್ ಆಲ್ಕೋಹಾಲ್. ಏನಿದೆ ಟ್ರಿವಿಯಲ್ ನೇಮು? ನಾರ್ಮಲ್ ಪ್ರೊಪೈಲ್ ಆಲ್ಕೋಹಾಲ್. ಇದರ IUPAC ನೇಮ್ ನಂಬರಿಂಗ್ ಮಾಡಬೇಕು. ಇಲ್ಲಿ ನಂಬರಿಂಗ್ ಅವಶ್ಯಕತೆ ಇಲ್ಲ, ಇಲ್ಲಿ ನಂಬರಿಂಗ್ ಮಾಡಬೇಕು. 1 2 3. ಇಲ್ಲಿ 3 ಕಾರ್ಬನ್ ಆಟಮ್ ಇದೆ, ಪ್ರೋಪಾನ್. ಮೊದಲನೇ ಕಾರ್ಬನ್ ಆಟಮ್ಗೆ OH ಕನೆಕ್ಟ್ ಆಗಿದೆ, ಪ್ರೋಪಾನ್ 1 ಆಲ್ ಅಥವಾ 1 ಪ್ರೊಪನಾಲ್ ಅಂತ ಕರಿಬೋದು. ಅದೇ ರೀತಿ
See this organic compound. It is the trivial name isopropyl alcohol. ಇಲ್ಲೂ ಲಾಂಗ್ ಚೈನಲ್ಲಿ 3 ಕಾರ್ಬನ್ ಆಟಮ್ ಇದೆ. ನಂಬರಿಂಗ್ ಮಾಡಿ ಏನು ಬರಿಬೋದು? ಪ್ರೋಪಾನ್ ಟು ಆಲ್, ಪ್ರೋಪಾನ್ ಟು ಆಲ್. ಮಿಥೈಲ್ ಆಲ್ಕೋಹಾಲ್ಗೆ ಮೆಥನಾಲ್, ಈಥೈಲ್ ಆಲ್ಕೋಹಾಲ್ಗೆ ಎಥನಾಲ್, ನಾರ್ಮಲ್ ಪ್ರೊಪೈಲ್ ಆಲ್ಕೋಹಾಲ್ಗೆ ಪ್ರೋಪಾನ್ 1 ಆಲ್, ಐಸೋಪ್ರೊಪೈಲ್ ಆಲ್ಕೋಹಾಲ್ಗೆ ಪ್ರೋಪಾನ್ ಟು ಆಲ್. ಇದೇ ರೀತಿ ಇನ್ನೊಂದು 4-5 ಸಿಂಪಲ್ ಆರ್ಗ್ಯಾನಿಕ್ ಕಾಂಪೌಂಡ್ನ ನಾವು ನೇಮ್ ಮಾಡೋಣ. See this compound. This is normal butyl alcohol. Normal butyl alcohol. ಇಲ್ಲಿ 4 ಕಾರ್ಬನ್ ಆಟಮು ಲಾಂಗ್ ಚೈನಲ್ಲಿದೆ. ವಾಟ್ ಈಸ್ ದ ರೂಟ್ ವರ್ಡ್? ಬ್ಯೂಟ್. ನಂಬರಿಂಗ್ ಮಾಡಿ. ನಂಬರಿಂಗ್ ಮಾಡುವಾಗ ಯಾವ ಕಾರ್ಬನ್ ಆಟಮ್ಗೆ ಫಂಕ್ಷನಲ್ ಗ್ರೂಪ್ ಇದೆಯೋ ಅದು ಲೀಸ್ಟ್ ನಂಬರ್ ತಗೊಳ್ಬೇಕು. ಇಲ್ಲಿಂದ ನಂಬರಿಂಗ್ ಮಾಡಬೇಕು, ಈ ಕಡೆಯಿಂದ ನಂಬರಿಂಗ್ ಮಾಡಬಾರ್ದು. UPSC ಅದು ಲೀಸ್ಟ್ ನಂಬರ್ ತಗೊಳ್ಳುವಾಗೆ ನಾವು ನಂಬರಿಂಗ್ ಕೊಟ್ಕೊಳ್ಬೇಕು. ಹಾಗಾಗಿ ಇದನ್ನು ಬ್ಯೂಟಾನ್ 1 ಆಲ್. ಅದೇ ಕಾಂಪೌಂಡ್ ನೋಡಿ, ಇದು ಇದರ ಪೊಸಿಷನ್ ಐಸೋಮರ್. ಇಟ್ ಈಸ್ ಸೆಕೆಂಡರಿ ಬ್ಯೂಟೈಲ್ ಆಲ್ಕೋಹಾಲ್. ವಾಟ್ ಇಸ್ ಇಸ್ trivial name? ಸೆಕೆಂಡರಿ ಬ್ಯೂಟೈಲ್ ಆಲ್ಕೋಹಾಲ್. ಇದರ UPSC ನೇಮ್ ನಂಬರಿಂಗ್ ಮಾಡಿದ್ರೆ ಬ್ಯೂಟಾನ್ ಟು ಆಲ್. ಬ್ಯೂಟಾನ್ ಟು ಆಲ್. ನೋಡಿ, ಈ ಕಾಂಪೌಂಡ್ ಇನ್ನೊಂದಿದೆ, CH3CH3CH2OH. ಇದು ಇದರ ಐಸೋಮರೇ. ಇದು ಬ್ರಾಂಚೆಡ್ ಚೈನ್ ಇರೋದ್ರಿಂದ ಲಾಂಗ್ ಚೈನ್ ಇಲ್ಲ. ಇದನ್ನು ಐಸೋಬ್ಯೂಟೈಲ್ ಆಲ್ಕೋಹಾಲ್. ಇಲ್ಲಿ ಲಾಂಗ್ ಚೈನ್ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಇದು ಲಾಂಗ್ ಚೈನ್. ನಂಬರಿಂಗ್ ಮಾಡಿ 1 2 3. ವಾಟ್ ಇಸ್ ದ UPSC ನೇಮ್ ಆಫ್ ದಿಸ್ ಕಾಂಪೌಂಡ್? 2-methyl. ಸೆಕೆಂಡ್ ಕಾರ್ಬನ್ ಆಟಮ್ಗೆ ಮೀಥೈಲ್ ಗ್ರೂಪ್ ಕನೆಕ್ಟ್ ಆಗಿದೆ. 2-methyl ಪ್ರೋಪಾನ್ 1 ಆಲ್. ವಾಟ್ ಇಸ್ ದ UPSC ನೇಮ್? 2-methyl ಪ್ರೋಪಾನ್ 1 ಆಲ್. ಲಾಂಗ್ ಚೈನಲ್ಲಿ 3 ಕಾರ್ಬನ್ ಆಟಮ್ ಇದೆ. ಸೆಕೆಂಡ್ ಕಾರ್ಬನ್ಗೆ CH3 ಕನೆಕ್ಟ್ ಆಗಿದೆ. ಫಸ್ಟ್ ಕಾರ್ಬನ್ ಆಟಮ್ಗೆ OH ಕನೆಕ್ಟ್ ಆಗಿದೆ. ವಾಟ್ ಇಸ್ ದ UPSC ನೇಮ್ ಆಫ್ ಐಸೋಬ್ಯೂಟೈಲ್ ಆಲ್ಕೋಹಾಲ್ ಅಂತ ಕೇಳಿದ್ರೆ ಏನು ಮಾಡಿಬೋದು? 2-methyl ಪ್ರೋಪಾನ್ 1 ಆಲ್. ಅದೇ ರೀತಿ ಇನ್ನು 3 ಇಂಪಾರ್ಟೆಂಟ್ ಕಾಂಪೌಂಡ್ ನೋಡೋಣ. ನೀವೇ ಇವಾಗ ನೇಮ್ ಮಾಡಬಹುದು, ಯಾಕೆಂದರೆ ಅಷ್ಟು ಐಡಿಯಾ ಈಗ ಆಗಿದೆ. CH3CCH3CH3OH. ಇದು ಕೂಡ ನಾರ್ಮಲ್ ಬ್ಯೂಟೈಲ್ ಆಲ್ಕೋಹಾಲ್ನ ಪೊಸಿಷನ್ ಐಸೋಮರ್ ಅಥವಾ ಚೈನ್ ಐಸೋಮರ್. ಇದರ ಟ್ರಿವಿಯಲ್ ನೇಮ್ ಟರ್ಷರಿ ಬ್ಯೂಟೈಲ್ ಆಲ್ಕೋಹಾಲ್. ವಾಟ್ ಇಸ್ ಇಸ್ ಟ್ರಿವಿಯಲ್ ನೇಮ್? ಟರ್ಷರಿ ಬ್ಯೂಟೈಲ್ ಆಲ್ಕೋಹಾಲ್. ಈಗ ಲಾಂಗ್ ಚೈನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಈಗಿದೆ 3 ಕಾರ್ಬನ್ ಆಟಮ್ ಇದೆ. ನಂಬರಿಂಗ್ ಮಾಡಿ 1 2 3. UPSC ನೇಮ್ ಹೇಳ್ಬೋದು 2-methyl ಪ್ರೋಪಾನ್ ಟು ಆಲ್. 2-methyl ಪ್ರೋಪಾನ್ ಟು ಆಲ್. ಮಿಥೈಲ್ ಆಲ್ಕೋಹಾಲ್ಗೆ ಮೆಥನಾಲ್, ಈಥೈಲ್ ಆಲ್ಕೋಹಾಲ್ಗೆ ಎಥನಾಲ್, ನಾರ್ಮಲ್ ಪ್ರೊಪೈನ್ ಆಲ್ಕೋಹಾಲ್ಗೆ ಪ್ರೋಪಾನ್ 1 ಆಲ್, ಐಸೋಪ್ರೊಪೈಲ್ ಆಲ್ಕೋಹಾಲ್ಗೆ ಪ್ರೋಪಾನ್ 2 ಆಲ್, ನಾರ್ಮಲ್ ಬ್ಯೂಟೈಲ್ ಆಲ್ಕೋಹಾಲ್ಗೆ ಬ್ಯೂಟಾನ್ 1 ಆಲ್, ಐಸೋಬ್ಯೂಟೈಲ್ ಆಲ್ಕೋಹಾಲ್ಗೆ ಬ್ಯೂಟಾನ್ 2 ಆಲ್,
ನಿಯೋಬ್ಯೂಟೈಲ್ ಆಲ್ಕೋಹಾಲ್ಗೆ 2-ಮಿಥೈಲ್ ಪ್ರೋಪಾನ್ 1 ಆಲ್, ಟರ್ಷರಿ ಬ್ಯೂಟೈಲ್ ಆಲ್ಕೋಹಾಲ್ಗೆ 2-ಮಿಥೈಲ್ ಪ್ರೋಪಾನ್ 2 ಆಲ್. ತುಂಬ ಸುಲಭ, ಇವನೇ ಕೇಳೋದು, ಇಷ್ಟರಲ್ಲೇ ಜಾಸ್ತಿ ಕೇಳೋದು. ಇದು ಮಾನೋಹೈಡ್ರಿಕ್. ಸೊ ನೇಮಿಂಗ್ ಮಾಡೋಕ್ಕೋಸ್ಕರ ಒಂದು ಡೈಹೆಡ್ರಿಕ್ ಆಲ್ಕೋಹಾಲ್ ಆ್ಯಂಡ್ ಟ್ರೈಹೆಡ್ರಿಕ್ ಆಲ್ಕೋಹಾಲ್ದು UPSC ನೇಮಿಂಗ್ ಹೇಳ್ಬಿಡೋಣ. ನಮ್ಗೆ ಆಲ್ರೆಡಿ ಗೊತ್ತಿದೆ ಡೈಹೆಡ್ರಿಕ್ ಆಲ್ಕೋಹಾಲ್ಗೆ ಬೆಸ್ಟ್ ಎಕ್ಸಾಂಪಲ್ಲು ಇಥಿಲೀನ್ ಗ್ಲೈಕಾಲ್. ಡೈಹೆಡ್ರಿಕ್ ಆಲ್ಕೋಹಾಲ್ನ ಎಕ್ಸಾಂಪಲ್ ಯಾವುದು? ಇಥಿಲೀನ್ ಗ್ಲೈಕಾಲ್. ಫಾರ್ಮುಲಾ ಏನದ್ರದ್ದು? CH2OH CH2OH. ಇದು ಡೈಹೆಡ್ರಿಕ್ ಆಲ್ಕೋಹಾಲ್, ಯಾಕೆಂದರೆ 2 OH ಇದೆ, ಆಲ್ರೆಡಿ ಪ್ರಾಕ್ಟೀಸ್ ಮಾಡಿದ್ದೀವಿ. ಇದು ಟ್ರಿವಿಯಲ್ ನೇಮ್ ಇಥೈಲೀನ್ ಗ್ಲೈಕಾಲ್. ಓಕೆನಾ? ಇದು UPSC ನೇಮ್ ಮಾಡುವಾಗ 2 ಕಾರ್ಬನ್ ಆಟಮ್ ಲಾಂಗ್ ಚೈನಲ್ಲಿದೆ. ಈಥೇನ್ 1,2-ಡಯಾಲ್, ಈಥೇನ್ 1,2-ಡಯಾಲ್. ಇದು ವಿಸಿನಲ್ ಕಾಂಪೌಂಡ್. 2 ಐಡೆಂಟಿಕಲ್ ಗ್ರೂಪು ಅಡ್ಜಸೆಂಟ್ ಕಾರ್ಬನ್ ಆಟಮ್ಗೆ ಕನೆಕ್ಟ್ ಆಗಿದೆ, ಅದಕ್ಕೆ ಇದನ್ನು ವಿಸಿನಲ್ ಕಾಂಪೌಂಡ್ ಅಂತ ಕರಿತೀವಿ. ದ ನೇಮ್ ಆಫ್ ದಿಸ್ ಕಾಂಪೌಂಡ್ ಈಸ್, UPSC ನೇಮ್ ಆಫ್ ದಿಸ್ ಕಾಂಪೌಂಡ್ ಈಸ್ ಈಥೇನ್ 1,2-ಡಯಾಲ್ ಅಥವಾ ಈಥಾನ್ 1,2-ಡಯಾಲ್. ಅದೇ ಟ್ರೈಹೆಡ್ರಿಕ್ ಆಲ್ಕೋಹಾಲ್ CH2OH CHOH CH2OH, ಇದು ಕೂಡ ಒಂದು ಟ್ರೈಹೆಡ್ರಿಕ್ ಆಲ್ಕೋಹಾಲ್. ಇದರ ಟ್ರಿವಿಯಲ್ ನೇಮ್ ಏನು? ಗ್ಲಿಸರಾಲ್. ಗ್ಲಿಸರಾಲ್. ಇದರ UPSC ನೇಮ್ ಪ್ರೋಪಾನ್. 3 ಕಾರ್ಬನ್ ಆಟಮು ಒಂದೇ ಚೈನಲ್ಲಿದೆ. ಪ್ರೋಪಾನ್ 1,2,3 ಟ್ರಯಾಲ್. ಹೀಗೆ ಸುಮಾರು ಆಲ್ಕೋಹಾಲ್ಸ್ದು UPSC ನೇಮಿಂಗ್ನ ನಾವು ಹೇಳಬಹುದು. ನೆಕ್ಸ್ಟ್ ಟಾಪಿಕ್ಗೆ ಹೊರಟ್ರೆ, ಎಲ್ಲ ಆರ್ಗ್ಯಾನಿಕ್ ಕೆಮಿಸ್ಟ್ರಿಲಿ ನೀವು ಯಾವುದೇ ಕಂಟೆಂಟ್ಗೆ ಹೋಗಿ ಇಂಟ್ರಡಕ್ಷನ್ ಕೊಡ್ತೀವಿ, ಕ್ಲಾಸಿಫಿಕೇಷನ್ ಡಿಸ್ಕಸ್ ಮಾಡ್ತೀವಿ, UPSC ನೇಮಿಂಗ್ ಆಗುತ್ತೆ. ನೆಕ್ಸ್ಟ್ ಪಾರ್ಟ್ ಆಫ್ ದಟ್ ಕಾಂಪೌಂಡ್ ಈಸ್ ಪ್ರಿಪ್ರೇಷನ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್. ಹಾಗಾದರೆ ನಮ್ಮ ಟಾಪಿಕ್ ಇವಾಗ ಪ್ರಿಪ್ರೇಷನ್ ಆಫ್ ಆಲ್ಕೋಹಾಲ್ಸ್. ಆಲ್ಕೋಹಾಲ್ಸ್ನ ಎಷ್ಟು ಮೆಥಡಲ್ಲಿ ಪ್ರಿಪೇರ್ ಮಾಡ್ಬೋದು ಅಕಾರ್ಡಿಂಗ್ ಟು ಅವರ್ NCERT ಸಿಲೆಬಸ್ನಲ್ಲಿ. ಅದರಲ್ಲೂ ಕೂಡ ನಾವು ಏನ ಟಾಪಿಕ್ನ ರಿಮೂವ್ ಮಾಡಿದ್ದಾರೆ ಅದರ ಐಡಿಯಾನೂ ಕೂಡ ನಮಗೆ ಗೊತ್ತಿದೆ CBSEನಲ್ಲಿ. ಹಾಗಾಗಿ ಆ ರಿಮೂವ್ ಆಗಿರುವಂಥ ಟಾಪಿಕ್ನ ನೋಡಿ ಉಳಿದಂಥ ಟಾಪಿಕ್ NCERT ನಾವು ಫಾಲೋ ಮಾಡಿದಾಗ ವಾಟ್ ಆರ್ ದ ಬೆಸ್ಟ್ ಮೆಥಡ್ ಆಫ್ ಪ್ರಿಪೇರಿಂಗ್ ಆಲ್ಕೋಹಾಲ್ಸ್? ಆಲ್ಕೋಹಾಲ್ಸ್ನ ಯಾವ್ಯಾವ ಮೆಥಡ್ನಲ್ಲಿ ನಾವು ಪ್ರಿಪೇರ್ ಮಾಡ್ಬೋದು? ದೇರ್ ಆರ್ ನಂಬರ್ ಆಫ್ ಮೆಥಡ್ ಟು ಪ್ರಿಪೇರ್ ಆಲ್ಕೋಹಾಲ್ಸ್. ಅದರಲ್ಲಿ ಕೆಲವು ಮೆಥಡ್ನ ನಾವು ಇವಾಗ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಪ್ರಿಪ್ರೇಷನ್ ಆಫ್ ಆಲ್ಕೋಹಾಲ್ ಫ್ರಮ್ ಆಲ್ಕೀನ್ಸ್. ಪ್ರಿಪ್ರೇಷನ್ ಆಫ್ ಆಲ್ಕೋಹಾಲ್ಸ್ ಫ್ರಮ್ ಆಲ್ಕೀನ್ಸ್. ಆಲ್ಕೀನ್ಸಿಂದ ಆಲ್ಕೋಹಾಲ್ನ ಹೇಗೆ ಪ್ರಿಪೇರ್ ಮಾಡೋದು? ವೆರಿ ಸಿಂಪಲ್. ಹಾಗಾದರೆ ಆಲ್ಕೀನ್ಸ್ಗೆ ಎಕ್ಸಾಂಪಲ್ ತಗೊಳ್ಳೋಣ. ದ ಸಿಂಪ್ಲೆಸ್ಟ್ ಆಲ್ಕಿನ್ ಈಸ್ ಈಥೀನ್. 2-ಬ್ಯೂಟೀನ್, ಮತ್ತು ಪ್ರೋಪೀನ್. ಇವೆಲ್ಲ ಸಿಂಪಲ್ ಆಲ್ಕೀನ್ಸ್. ಆಲ್ಕೀನ್ಸ್ ಅಂದರೆ ಅದು ಅನ್ಸ್ಯಾಚುರೇಟೆಡ್ ಆಲಿಫ್ಯಾಟಿಕ್ ಹೈಡ್ರೋಕಾರ್ಬನ್, ಅಲ್ಲಿ ಕಾರ್ಬನ್ ಆಟಮ್ ನಡುವೆ ಡಬಲ್ ಬಾಂಡ್ ಇರಬೇಕು. ಈ 3 ಆಲ್ಕೀನ್ಸ್ ಎಕ್ಸಾಂಪಲ್ ತಗೊಂಡಿದ್ದೀವಿ ನಾವು. ಇದರಲ್ಲಿ ಫಸ್ಟ್ 2 ಆಲ್ಕೀನ್ ಇದೆಯಲ್ಲ, ಅದು ಸಿಮಿಟ್ರಿಕಲ್ ಆಲ್ಕೀನ್ಸ್. ಡಿವೈಡ್ ಮಾಡಿದ್ರೆ 2 ಈಕ್ವಲ್ ಪಾರ್ಟ್ ಬರುತ್ತೆ. ಅದೇ ಪ್ರೋಪೀನ್ನ ಡಿವೈಡ್ ಮಾಡಿದ್ರೆ 2 ಈಕ್ವಲ್ ಪಾರ್ಟ್ ಬರಲ್ಲ. ಹಾಗಾಗಿ ಇಲ್ಲಿ ಈಥೀನ್ ಮತ್ತು 2-ಬ್ಯೂಟೀನ್ನ ನಾವು ಸಿಮಿಟ್ರಿಕಲ್ ಆಲ್ಕೀನ್ ಅಂತ ಕರಿತೀವಿ.
ಪ್ರೋಪೀನ್ನ ಅನ್ಸಿಮೆಟ್ರಿಕಲ್ ಆಲ್ಕೀನ್ ಅಂತ ಕರಿತೀವಿ. ಸೊ ನಾವು ಆಲ್ಕೀನ ಏನಾಗಿ ಕನ್ವರ್ಟ್ ಮಾಡ್ತಾ ಇದ್ದೀವಿ? ಆಲ್ಕೋಹಾಲ್ಸ್ ಆಗಿ. ಆಲ್ಕೀನ್ ಆಲ್ಕೋಹಾಲ್ಸ್ ಮಾಡಬೇಕು ಅಂದರೆ ಅಸಿಡಿಕ್ ಹೈಡ್ರೇಷನ್ ಮಾಡಬೇಕು, ಅಸಿಡಿಕ್ ಹೈಡ್ರೇಷನ್ ಮಾಡಬೇಕು. ಅಸಿಡಿಕ್ ಹೈಡ್ರೇಷನ್ ಅಂದರೆ ಅಡಿಷನ್ ಆಫ್ ವಾಟರ್ ಇನ್ ಪ್ರೆಸೆನ್ಸ್ ಆಫ್ ಆಸಿಡ್ ಕೆಟಲಿಸ್ಟ್. ಡೈಲ್ಯೂಟ್ ಆಸಿಡ್ಸ್ ಹಾಕಿದ್ರೆ ಅಸಿಡಿಕ್ ಹೈಡ್ರೇಷನ್. ನೋಡಿ, ಇಲ್ಲಿ ಸಿಮೆಟ್ರಿಕಲ್ ಕಾಂಪೌಂಡಲ್ಲಿ, ಸಿಮೆಟ್ರಿಕಲ್ ಆಲ್ಕೀನಲ್ಲಿ ವಾಟರ್ನ ಎರಡು ಪಾರ್ಟ್ ಮಾಡ್ಕೊಳ್ಬೋದು, ಎಚ್ ಆ್ಯಂಡ್ ಓ ಎಚ್, ಎಚ್ ಪ್ಲಸ್ ಆ್ಯಂಡ್ ಓ ಎಚ್ ಮೈನಸ್. ಇಲ್ಲಿ ಎಚ್ ಪ್ಲಸ್ ಆ್ಯಂಡ್ ಓ ಎಚ್ ಮೈನಸ್ ಇಟ್ಸ್ ಅ ಬೆಸ್ಟ್ ಎಕ್ಸಾಂಪಲ್ ಫಾರ್ ಅಡಿಷನ್ ರಿಯಾಕ್ಷನ್. ಇಲ್ಲಿ ಆಲ್ಕೀನ ಆಲ್ಕೋಹಾಲ್ ಮಾಡ್ತಾ ಇದ್ದೀವಿ ಅಂದರೆ ಇದು ಅಡಿಷನ್ ರಿಯಾಕ್ಷನ್, ಆರ್ಗ್ಯಾನಿಕ್ ಕೆಮಿಸ್ಟ್ರಿಯ ಒಂದು ಕೆಮಿಕಲ್ ರಿಯಾಕ್ಷನ್. ಅಡಿಷನ್ ಆಗೋದಲ್ಲಿ ಅಕ್ರಾಸ್ ದಿ ಡಬಲ್ ಬಾಂಡ್ ಆರ್ ಅಕ್ರಾಸ್ ದಿ ಟ್ರಿಪಲ್ ಬಾಂಡ್. ಎಲ್ಲಿ ಡಬಲ್ ಬಾಂಡ್ ಇರುತ್ತೋ, ಎಲ್ಲಿ ಟ್ರಿಪಲ್ ಬಾಂಡ್ ಇರುತ್ತೋ ಅಲ್ಲಿ ಮಾತ್ರ ಅಡಿಷನ್ ಆಗೋದು. ಎಲ್ಲಿ ಸಿಂಗಲ್ ಬಾಂಡ್ ಇರುತ್ತೋ ಅಲ್ಲಿ ಅಡಿಷನ್ ಆಗಲ್ಲ. ಹಾಗಾಗಿ ನಾವು ಆಲ್ಕೈನ್ಸ್ನ ಲೆಸ್ ರಿಯಾಕ್ಟಿವ್ ಕಾಲ್ಡ್ ಪ್ಯಾರಾಪಿನ್ಸ್, ಆಲ್ಕೀನ್ಸ್ ಆ್ಯಂಡ್ ಆಲ್ಕೈನ್ಸ್ನ ಮೋರ್ ರಿಯಾಕ್ಟಿವ್ ಕಾಲ್ಡ್ ಓಲಿಪಿನ್ಸ್ ಅಂತ ಕರೆಯೋದು. ಹಾಗಾದರೆ ಈಗ ಸಿಮೆಟ್ರಿಕಲ್ ಆಲ್ಕೀನ್ಸ್ ತಗೊಂಡು ಅಸಿಡಿಕ್ ಹೈಡ್ರೇಷನ್ ಮಾಡಿದ್ದೀವಿ. ಅಡಿಷನ್ ಎಲ್ಲ ಆಗ್ತಾ ಇದೆ ಅಕ್ರಾಸ್ ದಿ ಡಬಲ್ ಬಾಂಡ್. ಎಚ್ ಒಂದು ಕಾರ್ಬನ್ ಆಟಮ್ಗೆ ಹೋಗುತ್ತೆ, ಓ ಎಚ್ ಇನ್ನೊಂದು ಕಾರ್ಬನ್ ಆಟಮ್ಗೆ ಹೋಗುತ್ತೆ. ಅಗೇನ್ ಇಲ್ಲೂ ಕೂಡ ಅಷ್ಟೇ, ಎಚ್ ಒಂದು ಕಾರ್ಬನ್ ಆಟಮ್ಗೆ ಹೋಗುತ್ತೆ, ಓ ಎಚ್ ಇನ್ನೊಂದು ಕಾರ್ಬನ್ ಆಟಮ್ಗೆ ಹೋಗುತ್ತೆ. ಏನು ಬರುತ್ತೆ? ಫಸ್ಟ್ ರಿಯಾಕ್ಷನ್ಸ್ನಲ್ಲಿ ಈಥೈಲ್ ಆಲ್ಕೋಹಾಲ್ ಪ್ರೈಮರಿ ಆಲ್ಕೋಹಾಲ್ ಬರುತ್ತೆ. ಸೆಕೆಂಡ್ ರಿಯಾಕ್ಷನ್ಸ್ನಲ್ಲಿ ಐಸೋಬ್ಯೂಟೈಲ್ ಆಲ್ಕೋಹಾಲ್ ಬರುತ್ತೆ. ಏನು ಕನ್ಕ್ಲೂಷನ್ನ? ನೀವು ಸಿಮೆಟ್ರಿಕಲ್ ಆಲ್ಕೀನ್ಸ್ನ ಅಸಿಡಿಕ್ ಹೈಡ್ರೇಷನ್ ಮಾಡಿದ್ರೆ ಪ್ರೈಮರಿ ಆಲ್ಕೋಹಾಲ್ಸ್ ಬರುತ್ತೆ, ಸೆಕೆಂಡ್ರಿ ಆಲ್ಕೋಹಾಲ್ಸು ಬರುತ್ತೆ. ಯಾಕೆಂದರೆ ಎಚ್ ಮತ್ತು ಓ ಎಚ್ ಯಾವ ಕಡೆಗಾದರೂ ಹೋಗ್ಬೋದು, ಬಿಕಾಸ್ ಇಟ್ ಈಸ್ ಸಿಮೆಟ್ರಿಕಲ್. ಇಲ್ಲಿಗೆ ಎಚ್ ಪ್ಲಸ್ ಬಂತು, ಇಲ್ಲಿಗೆ ಓ ಎಚ್ ಮೈನಸ್ ಹೋಗ್ತು, ಇಲ್ಲಿಗೆ ಎಚ್ ಪ್ಲಸ್ ಬಂತು, ಇಲ್ಲಿಗೆ ಓ ಎಚ್ ಮೈನಸ್ ಹೋಗ್ತು. ವಾಟ್ ಈಸ್ ದ ಜನರಲೈಸೇಷನ್? ವೆನ್ ಸಿಮೆಟ್ರಿಕಲ್ ಆಲ್ಕೀನ್ಸ್ ಆನ್ ಅಸಿಡಿಕ್ ಹೈಡ್ರೇಷನ್ generally gives primary alcohol or secondary alcohol. Example, ethene ಅಸಿಡಿಕ್ ಹೈಡ್ರೇಷನ್ ಮಾಡಿದ್ದೀರಾ, ಈಥೈಲ್ ಆಲ್ಕೋಹಾಲ್. 2-butene ಅಸಿಡಿಕ್ ಹೈಡ್ರೇಷನ್ ಮಾಡಿದ್ದೀರಾ, ಐಸೋಬ್ಯೂಟೈಲ್ ಆಲ್ಕೋಹಾಲ್. ಇಲ್ಲಿ ಎಚ್ ಪ್ಲಸ್ ಓ ಎಚ್ ಮೈನಸ್ ಆ ಡಬಲ್ ಬಾಂಡ್ ಇದೆಯಲ್ಲ, ಅಲ್ಲಿ ಆ ಕಡೆಗಾದರೂ ಹೋಗ್ಬೋದು, ಈ ಕಡೆಗಾದರೂ ಹೋಗ್ಬೋದು. ಬಟ್ ಅದೇ ಮೂರನೇ ಎಕ್ಸಾಂಪಲ್ ತಗೊಂಡಿದ್ದೀವಿ ನೋಡಿ, ಪ್ರೋಪೀನ್. ಆ ಪ್ರೋಪೀನ್ನ ಅಸಿಡಿಕ್ ಹೈಡ್ರೇಷನ್ ಮಾಡಿದ್ರೆ ಅಲ್ವಾ, ಇದು ಪ್ರೋಪೀನ್. ಇದನ್ನ ಅಸಿಡಿಕ್ ಹೈಡ್ರೇಷನ್ ಮಾಡಿದ್ರೆ ಇದು ಅನ್ಸಿಮೆಟ್ರಿಕಲ್ ಆಲ್ಕೀನ್. ಇಲ್ಲಿ ಎಚ್ ಪ್ಲಸ್ ಇದೆಯಲ್ಲ, ಓ ಎಚ್ ಮೈನಸ್ ಎರಡು ಪಾರ್ಟ್ ಮಾಡ್ಕೊಳ್ಬೋದು. ಈ ಎಚ್ ಪ್ಲಸ್ಸು ಯಾವ ಕಾರ್ಬನ್ ಆಟಮು ಡಬಲ್ ಬಾಂಡ್ಗೆ ಕನೆಕ್ಟ್ ಆಗಿದೆಯೋ ಅದರಲ್ಲಿ ಮೋರ್ ನಂಬರ್ ಆಫ್ ಹೈಡ್ರೋಜನ್ ಆಟಮ್ ಇದೆ, ಅಲ್ಲಿಗೆ ಹೋಗುತ್ತೆ. ಓ ಎಚ್ ಮೈನಸ್ಸು ಲೆಸ್ ನಂಬರ್ ಆಫ್ ಹೈಡ್ರೋಜನ್ ಆಟಮ್ ಇರುವಂಥ ಡಬ್ಲಿ ಬಾಂಡೆಡ್ ಕಾರ್ಬನ್ ಆಟಮ್ಗೆ ಹೋಗುತ್ತೆ. ಇದನ್ನು ನಾವು ಮಾರ್ಕೋನಿಕಾವ್ಸ್ ರೂಲ್ ಅಂತ ಕರಿತೀವಿ. ಆಗ ಏನು ಪ್ರಾಡಕ್ಟ್ ಬರುತ್ತೆ? ಮೈನ್ ಕಾಂಪೌಂಡು ಸೆಕೆಂಡ್ರಿ ಆಲ್ಕೋಹಾಲ್ ಬರುತ್ತೆ. ಏನು ಮಾರ್ಕೋನಿಕಾವ್ಸ್ ರೂಲ್ ಅಂದರೆ, ಪಾಸಿಟಿವ್ ಪಾರ್ಟ್ ಆಫ್ ದಿ ಆ್ಯಡಿಂಗ್ ಮಾಲಿಕ್ಯೂಲ್ ಅಟ್ಯಾಕ್ ದ ಕಾರ್ಬನ್ ಆಟಮ್ ಕನೆಕ್ಟೆಡ್ ಬೈ ಡಬಲ್ ಬಾಂಡ್ ಆ್ಯಸ್ ಮೋರ್ ನಂಬರ್ ಆಫ್ ಹೈಡ್ರೋಜನ್ ಆಟಮ್ಸ್. ಒಂದು ಅನ್ಸಿಮೆಟ್ರಿಕಲ್ ಮಾಲಿಕ್ಯೂಲ್ನ ಒಂದು ಅನ್ಸಿಮೆಟ್ರಿಕಲ್ ಮಾಲಿಕ್ಯೂಲ್ಗೆ ಆ್ಯಡ್ ಮಾಡಿದಾಗ ಅದರ ಪಾಸಿಟಿವ್ ಪಾರ್ಟು ಕಾರ್ಬನ್ ಇದೆಯಲ್ಲ, ಡಬಲ್ ಬಾಂಡ್ ಕನೆಕ್ಟ್ ಆಗಿದೆಯಲ್ಲ, ಅದಕ್ಕೆ ಅಟ್ಯಾಕ್ ಆಗಬೇಕು, ವಿಚ್ ಹ್ಯಾಸ್ ಮೋರ್ ನಂಬರ್ ಆಫ್ ಹೈಡ್ರೋಜನ್ ಆಟಮ್ಸ್. ಅದಕ್ಕೆ ಪ್ರೋಪೀನ್ನ ಅಸಿಡಿಕ್ ಹೈಡ್ರೇಷನ್ ಮಾಡಿದ್ರೆ ಐಸೋಪ್ರೋಪೈಲ್ ಆಲ್ಕೋಹಾಲ್ ಎಸ್ ಎ ಮೇಜರ್ ಕಾಂಪೌಂಡ್ ಅಕಾರ್ಡಿಂಗ್ ಟು ಮಾರ್ಕೋನಿಕಾವ್ಸ್ ರೂಲ್. ಮೈನರ್ ಕಾಂಪೌಂಡ್ ಬರುತ್ತೆ, ಎಚ್ ಪ್ಲಸ್ ಇಲ್ಲಿಗೆ ಹೋಗಿ ಓ ಎಚ್ ಮೈನಸ್ ಇಲ್ಲಿಗೆ ಹೋದರೆ ನಾರ್ಮಲ್ ಪ್ರೊಪೈಲ್ ಆಲ್ಕೋಹಾಲ್ ಬರುತ್ತೆ, ಅದು ಮೈನರ್, ಈಲ್ಡ್ ಕಡಿಮೆ. ಇದು ಈಲ್ಡ್ ಜಾಸ್ತಿ. ಯಾವುದು ಈಲ್ಡ್ ಜಾಸ್ತಿ ಇರುತ್ತೋ, ಯಾವುದು ಕ್ವಾಂಟಿಟಿ ಜಾಸ್ತಿ ಬರುತ್ತೋ ಅದನ್ನು ನಾವು ರಿಯಾಕ್ಷನ್ಸಲ್ಲಿ ಬರಿತೀವಿ. ಕೇಳ್ತಾರೆ ಎಕ್ಸಾಮ್ನಲ್ಲಿ, ವಾಟ್ ಹ್ಯಾಪನ್ಸ್ ವೆನ್ ಪ್ರೋಪೀನ್ ಈಸ್ ಸಬ್ಜೆಕ್ಟೆಡ್ ಟು
acidic hydration, ಪ್ರೋಪೀನ್ನ acidic hydration, ಮಾಡಿದ್ರೆ ಏನು ಬರುತ್ತೆ? ಅಡಿಷನ್ ರಿಯಾಕ್ಷನ್ ಅಕ್ಕರ್ಸ್ ಅಕಾರ್ಡಿಂಗ್ ಟು ಮಾರ್ಕೋನಿಕಾವ್ಸ್ ರೂಲ್ ಅಂಡ್ ಗಿವ್ಸ್ ಐಸೋಪ್ರೋಪೈಲ್ ಆಲ್ಕೋಹಾಲ್ ಎಸ್ ಎ ಮೇಜರ್ ಕಾಂಪೌಂಡ್. ಹೀಗೆ ಸಿಮಿಟ್ರಿಕಲ್ ಆಲ್ಕಿನ್ನ ಪ್ರೈಮರಿ ಆ್ಯಂಡ್ ಸೆಕೆಂಡ್ರಿ ಮಾಡ್ಬೋದು. ಅನ್ಸಿಮಿಟ್ರಿಕಲ್ ಆಲ್ಕೋಹಾಲು ಸೆಕೆಂಡ್ರಿನೇ ಆಗುತ್ತೆ ಅಕಾರ್ಡಿಂಗ್ ಟು ಮಾರ್ಕೋನಿಕಾವ್ಸ್ ರೂಲ್. ಬಟ್ ನಿಮಗೆ ಇಲ್ಲೊಂದು ಕ್ವಶನ್ ಬರುತ್ತೆ, ಪ್ರೋಪೀನ್ಗೆ acidic hydration, ಮಾಡಿದ್ರೆ ಐಸೋಪ್ರೋಪೈಲ್ ಆಲ್ಕೋಹಾಲ್ ಬರುತ್ತೆ ಮಾರ್ಕೋನಿಕಾವ್ಸ್ ರೂಲ್. ಬಟ್ ನಾನು ಪ್ರೋಪೀನ್ನ ನಾರ್ಮಲ್ ಪ್ರೊಪೈಲ್ ಆಲ್ಕೋಹಾಲ್ ಮಾಡಬೇಕು. ಇಟ್ ಇಸ್ ನಾಟ್ ಪಾಸಿಬಲ್ ಬೈ ಮಾರ್ಕೋನಿಕಾವ್ಸ್ ರೂಲ್. ಆದರೂ ಕೂಡ ಪ್ರೋಪೀನ್ನ ನಾವು ನಾರ್ಮಲ್ ಪ್ರೊಪೈಲ್ ಆಲ್ಕೋಹಾಲು ಮಾಡ್ಬೋದು, ನಾಟ್ ಬೈ ಆಸಿಡ್ ಹೈಡ್ರಾಲಿಸಿಸ್, ನಾಟ್ ಅಕಾರ್ಡಿಂಗ್ ಟು ಮಾರ್ಕೋನಿಕಾವ್ಸ್ ರೂಲ್, ಎಗನಿಸ್ಟ್ ಮಾರ್ಕೋನಿಕಾವ್ಸ್ ರೂಲ್ ಮಾಡ್ಬೋದು. ಪ್ರೋಪೀನ್ನ ನಾರ್ಮಲ್ ಪ್ರೊಪೈಲ್ ಆಲ್ಕೋಹಾಲ್ ಮಾಡಬೇಕು ಅಂದರೆ, ಅದನ್ನು ಮೇಜರ್ ಕಾಂಪೌಂಡಾಗಿ ಮಾಡಬೇಕು ಅಂದರೆ ಎಗನಿಸ್ಟ್ ಮಾರ್ಕೋನಿಕಾವ್ಸ್ ರೂಲ್ ಕಾಲ್ಡ್ ಆ್ಯಂಟಿ ಮಾರ್ಕೋನಿಕಾವ್ಸ್ ರೂಲ್ acidic hydration, ಇಂದ ಆಗಲ್ಲ. ಅದಕ್ಕೆ ಒಂದು ಮೆಥಡ್ ಇದೆ, ದಟ್ ಮೆಥಡ್ ಇಸ್ ಕಾಲ್ಡ್ ಯಾವುದೋ ಪ್ರೋಪೀನ್ನ ಏನು ಮಾಡಬೇಕು, ನಾರ್ಮಲ್ ಪ್ರೊಪೈಲ್ ಆಲ್ಕೋಹಾಲ್ ಆಗಿ ಕನ್ವರ್ಷನ್ ಮಾಡಬೇಕು. ಅಂದರೆ ಆ್ಯಂಟಿ ಮಾರ್ಕೋನಿಕಾವ್ಸ್ ರಿಯಾಕ್ಷನ್ ಮಾಡಬೇಕು. ಅದಕ್ಕೆ ನಾವು ಕಂಡಕ್ಟ್ ಮಾಡುವಂಥ ಮೆಥಡು. ಸೊ ಅದು ಬಿ ಎ ಪ್ರಿಪ್ರೇಷನ್ ಆಫ್ ಆಲ್ಕೋಹಾಲ್ ಫ್ರಮ್ ಆಲ್ಕಿನಲ್ಲಿ, acidic hydration, ಬಿ ಪ್ರಿಪ್ರೇಷನ್ ಆಫ್ ನಾರ್ಮಲ್ ಪ್ರೊಪೈಲ್ ಆಲ್ಕೋಹಾಲ್ ಫ್ರಮ್ ಪ್ರೋಪೀನ್ ಎಗನೆಸ್ಟ್ ಮಾರ್ಕೋನಿಕಾವ್ಸ್ ರೂಲ್. ಇದನ್ನು ಹೈಡ್ರೋಬೋರೇಷನ್ ಆಕ್ಸಿಡೇಷನ್, ಹೈಡ್ರೋಬೋರೇಷನ್ ಆಕ್ಸಿಡೇಷನ್ ಮೆಥಡ್ನಲ್ಲಿ, ಹೈಡ್ರೋಬೋರೇಷನ್ ಆಕ್ಸಿಡೇಷನ್ ಮೆಥಡ್ನಲ್ಲಿ ನಾವು ನಾರ್ಮಲ್ ಪ್ರೊಪೈಲ್ ಆಲ್ಕೋಹಾಲ್ನ ಪ್ರಿಪೇರ್ ಮಾಡ್ಬೋದು ಫ್ರಮ್ ಪ್ರೋಪೀನ್. ಕೇಳ್ತಾರೆ 2 ಮಾರ್ಕ್ಸ್ಗೆ, ಹೌ ಡು ಯು ಕನ್ವರ್ಟ್ ಪ್ರೋಪೀನ್ ಇಂಟು ನಾರ್ಮಲ್ ಪ್ರೊಪೈಲ್ ಆಲ್ಕೋಹಾಲ್ ಬೈ ಹೈಡ್ರೋಬೋರೇಷನ್ ಆಕ್ಸಿಡೇಷನ್ ಮೆಥಡ್? ಇಟ್ ಈಸ್ ಎಗನೆಸ್ಟ್ ಮಾರ್ಕೋನಿಕಾವ್ಸ್ ರೂಲ್. ಇದು ಮಾರ್ಕೋನಿಕಾವ್ಸ್ ರೂಲ್ಗೆ ವಿರುದ್ಧವಾಗಿ ರಿಯಾಕ್ಟ್ ಆಗಿ ಮೇಜರ್ ಕಾಂಪೌಂಡ್ ಬರುತ್ತೆ. ಹಾಗಾದರೆ ಏನಿದೆ ಎಕ್ಸ್ಪ್ಲನೇಷನ್? ಟೇಕ್ ಪ್ರೋಪೀನ್, ಇದಕ್ಕೆ ಡೈಬೋರೇನ್ ಹಾಕಿ, ಡೈಬೋರೇನ್ ಅಂದರೆ B2H6, ಅದನ್ನು HBH2 ಟ್ವೈಸ್ ಅಂತ ಬರೀಬೋದು. ಡೈಬೋರೇನ್ B2H6, ಅದನ್ನು BH3 ಟ್ವೈಸ್ ಅಂದರೆ HBH2 ಟ್ವೈಸ್. ಇಲ್ಲೂ ಅಡಿಷನ್ ರಿಯಾಕ್ಷನ್ ಆಗುತ್ತೆ, H ಇಲ್ಲಿಗೋಗುತ್ತೆ, BH2 ಇಲ್ಲಿಗೋಗುತ್ತೆ, ಮಾನೋಪ್ರೋಪೈಲ್ ಬೋರೇನ್ ಬರುತ್ತೆ, ಗಿವ್ಸ್ ಮಾನೋಪ್ರೋಪೈಲ್ ಬೋರೇನ್. It again react with one more molecule of propene, ಮತ್ತು ಇನ್ನೊಂದು ಪ್ರೋಪೀನ್ ಜೊತೆ ರಿಯಾಕ್ಟ್ ಆಗಿ ಡೈಪ್ರೋಪೈಲ್ ಬೋರೇನ್ ಬರುತ್ತೆ. ಎಗನೆಸ್ಟ್ ಮಾರ್ಕೋನಿಕಾವ್ಸ್ ರೂಲ್ ರಿಯಾಕ್ಟ್ ಆಗ್ತಾ ಇದೆ. ಮತ್ತು ಈ ಡೈಪ್ರೋಪೈಲ್ ಬೋರೇನ್ ಇನ್ನೊಂದು ಪ್ರೋಪೀನ್ ಜೊತೆ ರಿಯಾಕ್ಟ್ ಆಗಿ ಟ್ರೈಪ್ರೋಪೈಲ್ ಬೋರೇನ್ ಬರುತ್ತೆ. ಕ್ಲಿಯರ್? ಗೊತ್ತಾಗ್ತದೆ ಅಲ್ಲ? ಪ್ರೋಪೀನ್ಗೆ ಡೈಬೋರೇನ್ ಹಾಕಿದ್ದೀವಿ, 3 ಸಕ್ಸಸಿವ್ ಸ್ಟೆಪ್ಪಲ್ಲಿ ಅದು ರಿಯಾಕ್ಟ್ ಆಗುತ್ತೆ. ಪ್ರೊಪೈಲ್ ಬೋರೇನ್ ಬರುತ್ತೆ, ಡೈಪ್ರೋಪೈಲ್ ಬೋರೇನ್ ಬರುತ್ತೆ, ಟ್ರೈಪ್ರೋಪೈಲ್ ಬೋರೇನ್ ಬರುತ್ತೆ. ಇದನ್ನು ಆಕ್ಸಿಡೇಷನ್ ಮಾಡಬೇಕು. ಇಟ್ ಈಸ್ ಕಂಡಕ್ಟೆಡ್ ಟು ಆಕ್ಸಿಡೇಷನ್ by using hydrogen peroxide and aqueous NaOH. aqueous NaOH ಹಾಕಿ ಹೈಡ್ರೋಜನ್ ಪೆರಾಕ್ಸೈಡ್ ಆಕ್ಸಿಡೈಸಿಂಗ್ ಏಜೆಂಟ್ ಆಗಿ ಆಕ್ಸಿಡೇಷನ್ ಮಾಡಿದ್ರೆ ಇಟ್ ಗಿವ್ಸ್ ನಾರ್ಮಲ್ ಪ್ರೊಪೈಲ್ ಆಲ್ಕೋಹಾಲ್ against Markovnikov's rule and gives one more byproduct called H3BO3. ಸೊ ಹೀಗೆ ನೀವು ಪ್ರೋಪೀನ್ನ ನಾರ್ಮಲ್ ಪ್ರೊಪೈಲ್ ಆಲ್ಕೋಹಾಲ್ ಮಾಡ್ಬೋದು ಎಗನೆಸ್ಟ್ ಮಾರ್ಕೋನಿಕಾವ್ಸ್ ರೂಲ್. ಈ ಮೆಥಡ್ನ ನಾವು ಹೈಡ್ರೋಬೋರೇಷನ್ ಆಕ್ಸಿಡೇಷನ್, hydroboration oxidation. By this way, one can prepare alcohols from alkenes.
ಆಲ್ಕೋಹಾಲ್ಸ್ನ ಆಲ್ಕೀನ್ಸಿಂದ ಈ ಮೆಥಡ್ಗಳಲ್ಲಿ ಪ್ರಿಪೇರ್ ಮಾಡಬಹುದು. ಅಸಿಡಿಕ್ ಹೈಡ್ರೇಷನ್ ಆಫ್ ಆಲ್ಕೀನ್ ಇದೆಯಲ್ಲ, ಕೆಲವು ಸಾರಿ ಆ ಮೆಕ್ಯಾನಿಸಮ್ ಅಷ್ಟು ಇಂಪಾರ್ಟೆಂಟ್ ಅಲ್ಲ. ಸೊ ಕೆಲವು ಟೈಮ್ ಕೇಳ್ತಾರೆ ರೈಟ್ ದ ಮೆಕ್ಯಾನಿಸಮ್ ಆಫ್, ಎಕ್ಸ್ಪ್ಲೈನ್ ದ ಮೆಕ್ಯಾನಿಸಮ್ ಇವಾಗ ಕೇಳ್ತಾ ಇಲ್ಲ. ಎಲ್ಲ ಮೆಕ್ಯಾನಿಸಮು ಸಾಮಾನ್ಯವಾಗಿ 2 ಮಾರ್ಕ್ಸ್ಗೆ ಅಥವಾ 3 ಮಾರ್ಕ್ಸ್ಗೆ ಬರುತ್ತೆ. ಇದು ಅನ್ಯೂಶುವಲ್, ಜಾಸ್ತಿ ಕೇಳಲ್ಲ. ರೈಟ್ ದ ಮೆಕ್ಯಾನಿಸಮ್ ಆಫ್ ಅಸಿಡಿಕ್ ಹೈಡ್ರೇಷನ್ ಆಫ್ ಆಲ್ಕೀನ್ಸ್. ಹೀಗೆ 3 ಮಾರ್ಕ್ಸ್ಗೆ ನಿಮ್ಗೆ ಏನಾದರೂ ಮೆಕ್ಯಾನಿಸಮ್ ಕೇಳಿದ್ರೆ ರೈಟ್ ದ ಮೆಕ್ಯಾನಿಸಮ್ ಕೇಳ್ತಾರೆ, ನೋ ನೀಡ್ ಟು ರೈಟ್ ದ ಎಕ್ಸ್ಪ್ಲನೇಷನ್, ಜಸ್ಟ್ ಈಕ್ವೇಷನ್ಸ್ ಬರೀಬೇಕು. ಹಾಗಾದರೆ ಮೆಕ್ಯಾನಿಸಮ್ನ ಹೇಗೆ ಬರೆಯೋದು? ಏನು ನಮ್ಮ ಟಾಪಿಕ್ ಇವಾಗ? ಮೆಕ್ಯಾನಿಸಮ್ ಆಫ್ ಅಸಿಡಿಕ್ ಹೈಡ್ರೇಷನ್ ಆಫ್ ಆಲ್ಕೀನ್ಸ್. ಮೆಕ್ಯಾನಿಸಮ್ ಆಫ್ ಅಸಿಡಿಕ್ ಹೈಡ್ರೇಷನ್ ಆಫ್ ಆಲ್ಕೀನ್ಸ್. It has 3 steps. It has 3 steps. ಇಲ್ಲಿ 3 ಸ್ಟೆಪ್ಸ್ ಬರುತ್ತೆ. ಫಸ್ಟ್ ಸ್ಟೆಪ್ನಲ್ಲಿ ಪ್ರೋಟನೇಷನ್ ಆಫ್ ಆಲ್ಕೀನ್ಸ್. ಆಲ್ಕೀನ್ಸು ಪ್ರೋಟನೇಷನ್ಸ್ ಆಗ್ತವೆ. ಪ್ರೋಟನೇಷನ್ ಅಂದರೆ H+ ಅಡಿಷನ್ ಆಗುತ್ತೆ. ಇಟ್ ಈಸ್ ಎಲೆಕ್ಟ್ರೋಫಿಲಿಕ್ ಅಟ್ಯಾಕ್. ನೋಡಿ, ಜನರಲ್ ಫಾರ್ಮುಲಾ ಫಾರ್ ಆಲ್ಕೀನ ಈಗ ಬರ್ಕೊಳ್ಳೋಣ. ಇದು ಆಲ್ಕೀನ್, ಜನರಲಾಗಿ ಈಗ ಬರೀತೀವಿ. ಇದು ಪ್ರೋಟೋನೇಷನ್ ಆದರೆ ಇಟ್ ಇಸ್ ಎನ್ ಎಕ್ಸಾಂಪಲ್ ಫಾರ್ ಪಾಸಿಟಿವ್ ಎಲೆಕ್ಟ್ರೋಮೆರಿಕ್ ಎಫೆಕ್ಟ್. ಇಲ್ಲಿ ಮಲ್ಟಿಪಲ್ ಬಾಂಡು ಅಟ್ಯಾಕಿಂಗ್ ರಿಯೇಜೆಂಟ್ ಕಡೆಗೆ ಹೋಗುತ್ತೆ. ಆಗ ಕಾರ್ಬೋಕ್ಯಾಟಯಾನ್ ಫಾರ್ಮೇಷನ್ ಆಗುತ್ತೆ. ಇಟ್ ಈಸ್ ಎಲೆಕ್ಟ್ರೋಫಿಲಿಕ್ ಅಟ್ಯಾಕ್, ಪ್ರೋಟೋನೇಷನ್ ಆಫ್ ಆಲ್ಕೀನ್ಸ್. ಫಸ್ಟ್ ಸ್ಟೆಪ್ನಲ್ಲಿ ಆಲ್ಕೀನ್ ಪ್ರೋಟೋನೇಷನ್ ಆಗಿ ಕಾರ್ಬೋಕ್ಯಾಟಯಾನ್ ಬರುತ್ತೆ. ಸೆಕೆಂಡ್ ಸ್ಟೆಪ್ ನ್ಯೂಕ್ಲಿಯೋಫಿಲಿಕ್ ಅಡಿಷನ್. ಇಲ್ಲೇ ಎರಡನೇ ಸ್ಟೆಪ್ಪು ನ್ಯೂಕ್ಲಿಯೋಫಿಲಿಕ್ ಅಡಿಷನ್. ಅಲ್ಲಿ ಕಾರ್ಬೋಕ್ಯಾಟಯಾನ್ ಬಂದಿದೆಯಲ್ಲ, ಇದು ಕಾರ್ಬೋಕ್ಯಾಟಯಾನ್. ಇದಕ್ಕೆ ನ್ಯೂಕ್ಲಿಯೋಫಿಲಿಕ್ ಅಟ್ಯಾಕ್, ವಾಟರ್ ಇದನ್ನು ಅಟ್ಯಾಕ್ ಮಾಡುತ್ತೆ. ವಾಟರ್ ಇದನ್ನು ಅಟ್ಯಾಕ್ ಮಾಡಿಬಿಟ್ಟು ನಮಗೆ ಆಕ್ಸೋನಿಯಂ ಅಯಾನ್ಸ್ ಫಾರ್ಮೇಷನ್ ಆಗುತ್ತೆ. ಆಕ್ಸೋನಿಯಂ ಅಯಾನ್ ಏನು ಸೆಕೆಂಡ್ ಸ್ಟೆಪ್? ನ್ಯೂಕ್ಲಿಯೋಫಿಲಿಕ್ ಅಟ್ಯಾಕ್. ವಾಟ್ರು ಕಾರ್ಬೋಕ್ಯಾಟಯಾನ್ ಅಟ್ಯಾಕ್ ಮಾಡಿ ಆಕ್ಸೋನಿಯಂ ಅಯಾನ್ ಫಾರ್ಮೇಷನ್ ಆಗುತ್ತೆ. ಮೂರನೇ ಸ್ಟೆಪ್ಪು ಡಿಪ್ರೋಟೋನೇಷನ್, ಲಾಸ್ ಆಫ್ ಪ್ರೋಟಾನ್ ಆಗಿಬಿಟ್ಟು ನಮಗೆ ಆಲ್ಕೋಹಾಲ್ಸ್ ಬರುತ್ತೆ. ಸ್ಟೆಪ್ ನಂಬರ್ 3 ಡಿಪ್ರೋಟೋನೇಷನ್. OH2+ ಈಗ ಬರ್ಕೊಳ್ಬೋದು. ಡಿಪ್ರೋಟೋನೇಷನ್ -H+, ಏನು ಬರುತ್ತೆ ಇವಾಗ? ಆಲ್ಕೋಹಾಲ್ಸ್ ಬರುತ್ತೆ. ಏನು ಎಕ್ಸಾಮಿಗೆ ಕೇಳ್ತಾರೆ? ರೇರ್, ಜಾಸ್ತಿ ಇದು ಇಂಪಾರ್ಟೆಂಟ್ ಅಲ್ಲ. ಆದರೂ ಕೆಲವು ಕಡೆ ರೈಟ್ ದ ಮೆಕ್ಯಾನಿಸಮ್ ಆಫ್ ಅಸಿಡಿಕ್ ಹೈಡ್ರೇಷನ್ ಆಲ್ಕೀನ್ಸ್ ಅಂದರೆ ನೀವು ಬರೀಬೇಕಾಗುತ್ತೆ. ಇಟ್ ಅಕರ್ಸ್ ಇನ್ 3 steps. ಸ್ಟೆಪ್ ನಂಬರ್ 1 ಪ್ರೋಟನೇಷನ್ ಆಫ್ ಆಲ್ಕೀನ್ಸ್ and gives carbocation. ಈಗ ಬರೀರಿ. ಸೆಕೆಂಡ್ ಒನ್ ನ್ಯೂಕ್ಲಿಯೋಫಿಲಿಕ್ ಅಟ್ಯಾಕ್ and gives oxonium ion. ಮೂರನೇ ಸ್ಟೆಪ್ ಲಾಸ್ ಆಫ್ ಪ್ರೋಟಾನ್ and gives respective alcohol, whether it is primary or secondary. This is about mechanism of acidic hydration of alkenes. ಇನ್ನು ಸೆಕೆಂಡ್ ಮೆಥಡ್ ಆಫ್ ಪ್ರಿಪರೇಷನ್ಸ್ ಆಫ್ ಆಲ್ಕೋಹಾಲ್ಸ್ಗೆ ಬಂದರೆ, ಎರಡನೇ ಮೆಥಡ್ನಲ್ಲಿ ನಾವು ಆಲ್ಕೋಹಾಲ್ಸ್ನ ಹೆಂಗೆ ಪ್ರಿಪೇರ್ ಮಾಡೋದು? ಹಾಗಾದರೆ ಸೆಕೆಂಡ್ ಮೆಥಡ್ ಯಾವುದು? ಫ್ರಮ್ ಆಲ್ಡಿಹೈಡ್ಸ್ ಆ್ಯಂಡ್ ಕೀಟೋನ್ಸ್.
ಫ್ರಮ್ ಆಲ್ಡಿಹೈಡ್ಸ್ ಆ್ಯಂಡ್ ಕೀಟೋನ್ಸ್. ಆಲ್ಡಿಹೈಡ್ಸ್ನ ಮತ್ತು ಕೀಟೋನ್ಸ್ನ ಯಾವ ರೀತಿ ಆಲ್ಕೋಹಾಲ್ ಮಾಡೋದು? ವಾಟ್ ಇಸ್ ದ ಸೆಕೆಂಡ್ ಮೆಥಡ್? ಪ್ರಿಪರೇಷನ್ ಆಫ್ ಆಲ್ಕೋಹಾಲ್ಸ್ ಫ್ರಮ್ aldehydes and ketones. ಆಲ್ಡಿಹೈಡ್ಸ್ ಕೀಟೋನ್ಸಿಂದ ಆಲ್ಕೋಹಾಲ್ಸ್ನ ಹೆಂಗೆ ಪ್ರಿಪೇರ್ ಮಾಡೋದು? ನಮ್ಗೆ ಗೊತ್ತಿದೆ ಜನರಲ್ ಫಾರ್ಮುಲಾ ಫಾರ್ ಆಲ್ಡಿಹೈಡ್ ಈಸ್ RCHO. ಅದೇ ರೀತಿ ಜನರಲ್ ಫಾರ್ಮುಲಾ ಫಾರ್ ಕೀಟೋನ್ ಈಸ್ RCOR ಡ್ಯಾಶ್. ಇವು ಆಲ್ಡಿಹೈಡ್ ಮತ್ತು ಕೀಟೋನ್ಗೆ ಜನರಲ್ ಫಾರ್ಮುಲಾ. ಇವನ್ನ ನೀವು ಕ್ಯಾಟಲಿಟಿಕ್ ಹೈಡ್ರೋಜನೇಷನ್ ಆದರೂ ಮಾಡಬಹುದು ಇನ್ ಪ್ರೆಸೆನ್ಸ್ ಆಫ್ ಪೆಲೆಡಿಯಮ್. ಇದು ಕ್ಯಾಟಲಿಟಿಕ್ ಹೈಡ್ರೋಜನೇಷನ್. ಒಂದು ಹೆಚ್ಚು ಕಾರ್ಬನ್ ಅಟ್ಯಾಕ್ ಮಾಡುತ್ತೆ, ಇನ್ನೊಂದು ಹೆಚ್ಚು ಆಕ್ಸಿಜನ್ ಅಟ್ಯಾಕ್ ಮಾಡುತ್ತೆ. ಡಬಲ್ ಬಾಂಡ್ ಬಿಕಮ್ಸ್ ಸಿಂಗಲ್ ಬಾಂಡ್. ಅವಾಗ ಆಲ್ಡಿಹೈಡ್ ಆದರೆ ಪ್ರೈಮರಿ ಆಲ್ಕೋಹಾಲ್ ಬರುತ್ತೆ. ಕೀಟೋನ್ಸ್ ಆದರೆ ಸೆಕೆಂಡ್ರಿ ಆಲ್ಕೋಹಾಲ್ಸ್ ಬರುತ್ತೆ. ನಮ್ಮ ಆರ್ಗ್ಯಾನಿಕ್ ಕೆಮಿಸ್ಟ್ರಿನಲ್ಲಿ ನಾವು ಕ್ವಶನ್ ಪೇಪರ್ನ ಸೆಟ್ ಮಾಡಬೇಕಾದ್ರೆ ಕೆಲವು ಕಂಡೀಷನ್ಸು, ಪೇಪರ್ ಸೆಟ್ಟರ್ಸ್ಗೆ ಕೆಲವು ಕಂಡೀಷನ್ಸ್ ಮಾಡಿರ್ತೀವಿ. ಆ ಕಂಡೀಷನ್ ಏನು ಅಂದರೆ, ನೀವು ಆಲ್ಕೈಲ್ ಗ್ರೂಪ್ ಆದರೆ ಮೀಥೈಲ್ ಗ್ರೂಪ್ನ ಯೂಸ್ ಮಾಡಬೇಕು, ಅಥವಾ ಈಥೈಲ್ ಗ್ರೂಪ್ನ ಯೂಸ್ ಮಾಡಬೇಕು, ಅಥವಾ ಟೆಕ್ಸ್ಟ್ ಬುಕ್ಕಲ್ಲಿ NCERT ಟೆಕ್ಸ್ಟ್ ಬುಕ್ನಲ್ಲಿ ಯಾವ ಆಲ್ಕೈಲ್ ಗ್ರೂಪ್ ಇದೆಯೋ ಅದನ್ನು ಬಳಕೆ ಮಾಡ್ಕೊಳ್ಬೋದು. ಆರ್ ಅಂತ ಬಂದಾಗ ಮೀಥೈಲೇ ಆಗಬೇಕು, ಈಥೈಲೇ ಆಗಬೇಕು. ಅದು ಆಲ್ಕೈಲ್ ಗ್ರೂಪ್ ಆದರೆ. ಅದು ಆರೋಮ್ಯಾಟಿಕ್ ಆದರೆ ಆರ್ ಅನ್ನೋ ಜಾಗದಲ್ಲಿ ಫಿನೈಲ್ ಗ್ರೂಪ್ ಮಾತ್ರ ಇರಬೇಕು. ಅಥವಾ ಟೆಕ್ಸ್ಟ್ ಬುಕ್ಕಲ್ಲಿ ಹೇಗಿದೆಯೋ ಆ ಗ್ರೂಪ್ನ ನೀವು ಕಲಿಬೇಕು. ಹಾಗಾದರೆ ಆರ್ ಅನ್ನೋ ಪ್ಲೇಸ್ನಲ್ಲಿ ಮೀಥೈಲ್, ಈಥೈಲ್, ಫಿನೈಲ್ ಅದು ಬಿಟ್ಟರೆ ಟೆಕ್ಸ್ಟ್ ಬುಕ್ನಲ್ಲಿ ಯಾವ ಗ್ರೂಪ್ಸ್ನ ನಾವು ಅಡಾಪ್ಟ್ ಮಾಡ್ಕೊಂಡಿದ್ದೀವೋ ಆ ಗ್ರೂಪ್ಸ್ ಮಾತ್ರ ಬಳಕೆ ಮಾಡ್ಕೊಳ್ಬೇಕು. ನಾವು ಕಲಿಯೋದಕ್ಕೆ ಬೇಜಾನಿದೆ. ಹಾಗಾಗಿ ಪೇಪರ್ ಸೆಟ್ ಮಾಡಬೇಕಾದ್ರೆ ಪೇಪರ್ ಸೆಟ್ಟರ್ಸು ಈ ನಿಯಮನ ಫಾಲೋ ಮಾಡಬೇಕು ಅನ್ನುವಂಥ ಗೈಡ್ಲೈನ್ಸ್ ಇದೆ. ಹಾಗಾಗಿ ನಮ್ಮ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಯು ಗೋ ಫಾರ್ ಎನಿ ಚಾಪ್ಟರ್, ನಮ್ಮಲ್ಲಿ ಆರ್ಗ್ಯಾನಿಕ್ ಕೆಮಿಸ್ಟ್ರಿಲಿ ಮೇಯ್ನಾಗಿ ಸೊ ಬಯೋಮಾಲಿಕ್ಯೂಲ್ಸ್ ಜೊತೆಗೆ ಇನ್ನು 4 ಚಾಪ್ಟರ್ ಇದೆಯಲ್ಲ, ಅಲ್ಲೆಲ್ಲ 6 ಗ್ರೂಪು ಮೀಥೈಲ್, ಈಥೈಲ್ ಅಥವಾ ಫಿನೈಲ್ ಅಥವಾ ಟೆಕ್ಸ್ಟ್ ಬುಕ್ಕಲ್ಲಿರುವಂಥ ಎಕ್ಸಾಂಪಲಲ್ಲಿರುವಂಥ ಗ್ರೂಪ್ಸು. ಗೊತ್ತಾಗ್ತದೆ ಇಲ್ಲ? ಬೇರೆ ಗ್ರೂಪ್ಸ ಪ್ರಾಕ್ಟೀಸ್ ಮಾಡೋಕ್ಕೆ ಹೋಗ್ಬಿಡಿ. ಅದು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಬಂದರೆ ತಾವು ಪ್ರಾಕ್ಟೀಸ್ ಮಾಡಿ. ಹಾಗಾದರೆ ಆಲ್ಡಿಹೈಡು ಮತ್ತು ಕೀಟೋನ್ನ ನಾವು ಕ್ಯಾಟಲಿಟಿಕ್ ರಿಡಕ್ಷನ್ ಮಾಡಿದ್ರೆ ಆಲ್ಡಿಹೈಡ್ ಆದರೆ ಪ್ರೈಮರಿ ಆಲ್ಕೋಹಾಲ್ ಆಗುತ್ತೆ, ಕೀಟೋನ್ಸ್ ಆದರೆ ಸೆಕೆಂಡ್ರಿ ಆಲ್ಕೋಹಾಲ್ ಆಗುತ್ತೆ. ಒಂದು ಎಕ್ಸಾಂಪಲ್ ಹಾಕಿ ನೋಡೋಣ. ಇಲ್ಲಿ ಆರ್ನ ನಾವು ಮೀಥೈಲ್ ಗ್ರೂಪ್ ಹಾಕಿದ್ರೆ ಇದು ಅಸಿಟಾಲ್ಡಿಹೈಡ್. ಇದನ್ನು ಕ್ಯಾಟಲಿಟಿಕ್ ರಿಡಕ್ಷನ್ ಮಾಡಿದ್ರೆ ನಮಗೆ ಆರ್ ಪ್ಲೇಸಲ್ಲಿ ಏನು ಬರುತ್ತೆ? CH3 ಬರುತ್ತೆ. ಆಗ ಈಥೈಲ್ ಆಲ್ಕೋಹಾಲ್ ಆಗುತ್ತೆ. ಇಲ್ಲಿ CH3 ಹಾಕಿದ್ರಿ, ಅಲ್ಲಿ CH3 ಹಾಕಿದ್ರಿ, ಆಲ್ಡಿಹೈಡ್ ಏನಾಯಿತು? ಪ್ರೈಮರಿ ಆಲ್ಕೋಹಾಲ್. ಅದೇ ಇಲ್ಲೂ ಕೂಡ ಆರ್ ಆ್ಯಂಡ್ ಆರ್ ಡ್ಯಾಶ್ ಜಾಗದಲ್ಲಿ ಮೀಥೈಲ್ ಗ್ರೂಪ್ ಹಾಕಿ ಕೀಟೋನ್ ಆಗ್ತು, ಅಸಿಟೋನ್ ಆಗ್ತು. ಇದನ್ನು ಕ್ಯಾಟಲಿಟಿಕ್ ರಿಡಕ್ಷನ್ ಮಾಡಿದ್ರೆ ಆರ್ ಆ್ಯಂಡ್ ಆರ್ ಡ್ಯಾಶ್ ಪ್ಲೇಸ್ನಲ್ಲಿ CH3 ಗ್ರೂಪ್ ಇಂಟ್ರೊಡ್ಯೂಸ್ ಮಾಡಿ ಐಸೋಪ್ರೋಪೈಲ್ ಆಲ್ಕೋಹಾಲ್ ಆಗುತ್ತೆ. ಇಷ್ಟೇ ಎಕ್ಸಾಂಪಲ್. ಜನರಲಾಗಿ ಆಲ್ಡಿಹೈಡ್ನ ರಿಡಕ್ಷನ್ ಮಾಡಿದ್ರೆ ಪ್ರೈಮರಿ ಆಲ್ಕೋಹಾಲ್, ಕೀಟೋನ್ನ ರಿಡಕ್ಷನ್ ಮಾಡಿದ್ರೆ ಸೆಕೆಂಡ್ರಿ ಆಲ್ಕೋಹಾಲ್, ಅಸಿಟಾಲ್ಡಿಹೈಡ್ ಆದರೆ ಈಥೈಲ್ ಆಲ್ಕೋಹಾಲ್, ಅಸಿಟೋನ್ ಆದರೆ ಐಸೋಪ್ರೋಪೈಲ್ ಆಲ್ಕೋಹಾಲ್. ಹೀಗೆ ಕ್ಯಾಟಲಿಟಿಕ್ ಹೈಡ್ರೋಜನೇಷನ್ ಆದರೂ ಮಾಡ್ಬೋದು. ಅದೇ ಆಲ್ಡಿಹೈಡು ಕೀಟೋನ್ನ ಪ್ರೈಮರಿ ಆ್ಯಂಡ್ ಸೆಕೆಂಡ್ರಿ ಆಲ್ಕೋಹಾಲ್ ಮಾಡಬೇಕು ಅಂದರೆ ಕ್ಯಾಟಲಿಟಿಕ್ ಹೈಡ್ರೋಜನೇಷನ್ ಬದಲು ನಾವು ರಿಡಕ್ಷನ್ನು ಕೂಡ ಕಂಡಕ್ಟ್ ಮಾಡಬಹುದು. ರಿಡಕ್ಷನ್ ಕಂಡಕ್ಟ್ ಮಾಡಬೇಕು ಅಂದರೆ ನಾವು ರೆಡ್ಯೂಸಿಂಗ್ ಏಜೆಂಟ್ನ ಬಳಸ್ಬೋದು. ರೆಡ್ಯೂಸಿಂಗ್ ಏಜೆಂಟ್ ಯೂಸ್ ಮಾಡಿದಾಗ ನಮಗೆ ನೇಸೆಂಟ್ ಹೈಡ್ರೋಜನ್ ಬರುತ್ತೆ. ಈ ಪ್ಲೇಸ್ನಲ್ಲಿ ನೀವು ಸೋಡಿಯಂ ಬೋರೋಹೈಡ್ರೈಡ್ನಾದರೂ ಯೂಸ್ ಮಾಡ್ಬೋದು, ಅಥವಾ ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್ನಾದರೂ ಯೂಸ್ ಮಾಡ್ಬೋದು. These are an excellent reducing agent in organic chemistry.
ಒಂದು ಕೆಟಲಿಟಿಕ್ ಹೈಡ್ರೋಜನೇಷನ್ ಮೆಥಡ್ನಲ್ಲಿ ಆಲ್ಡಿಹೈಡ್ನ ಪ್ರೈಮರಿ ಆಲ್ಕೋಹಾಲ್, ಕೀಟೋನ್ನ ಸೆಕೆಂಡ್ರಿ ಆಲ್ಕೋಹಾಲ್ ಮಾಡಿದ್ವಿ, ಎಕ್ಸಾಂಪಲು ಬರೆದ್ವಿ. ಬೇಡ ನಾನು ರಿಡಕ್ಷನ್ ಮೆಥಡಲ್ಲಿ ಮಾಡ್ತೀನಿ ಅಂದರೆ ಅಲ್ಲೂ ಕೂಡ ಆಲ್ಡಿಹೈಡು ಪ್ರೈಮರಿ ಆಲ್ಕೋಹಾಲ್ ಆಗುತ್ತೆ, ಕೀಟೋನು ಸೆಕೆಂಡ್ರಿ ಆಲ್ಕೋಹಾಲ್ ಆಗುತ್ತೆ. ಇಲ್ಲಿ ಕೆಟಲಿಟಿಕ್ ಹೈಡ್ರೋಜನೇಷನ್ ಮಾಡ್ತಾ ಇಲ್ಲ, ರೆಡ್ಯೂಸಿಂಗ್ ಏಜೆಂಟ್ ಬಳಸ್ತಾ ಇದ್ದೀವಿ. ಯಾವುದು? ಸೋಡಿಯಂ ಬೋರೋಹೈಡ್ರೈಡ್ ಅಥವಾ ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್. ಹೀಗೆ ರೆಡ್ಯೂಸಿಂಗ್ ಏಜೆಂಟ್ನಾದರೂ ಬಳಸಿ, ಕೆಟಲಿಟಿಕ್ ಹೈಡ್ರೋಜನೇಷನ್ ಆದರೂ ಮಾಡಿ ನಾವು ಆಲ್ಡಿಹೈಡು ಮತ್ತು ಕೀಟೋನ್ನ ನಾವು ಆಲ್ಕೋಹಾಲ್ಸ್ ಆಗಿ ಕನ್ವರ್ಟ್ ಮಾಡ್ಬೋದು. ಹಾಗಾದರೆ ನಮ್ಮ ಸೆಕೆಂಡ್ ಮೆಥಡ್ ಏನು? ಪ್ರಿಪ್ರೇಷನ್ ಆಫ್ ಆಲ್ಕೋಹಾಲ್ಸ್ ಫ್ರಮ್ ಆಲ್ಡಿಹೈಡ್ಸ್ ಆ್ಯಂಡ್ ಕೀಟೋನ್ಸ್. ಆಲ್ಕೋಹಾಲ್ಸ್ನ ಆಲ್ಡಿಹೈಡಿಂದ ಕೀಟೋನಿಂದ ಯಾವ ರೀತಿ ಪ್ರಿಪೇರ್ ಮಾಡ್ತೀರಾ? ಏನು ನಿಮ್ಮ ಆನ್ಸರು? ಒಂದು ಕೆಟಲಿಟಿಕ್ ಹೈಡ್ರೋಜನೇಷನ್, ಇನ್ನೊಂದು ರಿಡಕ್ಷನ್. ಯಾವುದು ಕನ್ವೀನಿಯೆಂಟು ಆ ಮೆಥಡ್ನ ಅಡಾಪ್ಟ್ ಮಾಡ್ಕೊಳ್ಳಿ. ಬೋತ್ ಆರ್ ಕರೆಕ್ಟ್. ಅದಕ್ಕೆ ನಮಗೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿನಲ್ಲಿ ಯಾವ ಪ್ಲೆಂಟಿ ಆಫ್ ಅಪ್ಲಿಕೇಶನ್ಸ್, ಎಷ್ಟು ಕಾಂಪೌಂಡ್ ಬೇಕಾದರೂ ಸಿಂಥಸೈಸ್ ಮಾಡ್ಬೋದು. ಸೊ ನೆಕ್ಸ್ಟ್ ಮೂರನೇ ಮೆಥಡ್ಗೆ ಹೋದರೆ ಪ್ರಿಪ್ರೇಷನ್ ಆಫ್ ಆಲ್ಕೋಹಾಲ್ಸ್ ಫ್ರಮ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ಸ್. ತುಂಬ ಇಂಪಾರ್ಟೆಂಟು. ಪ್ರಿಪ್ರೇಷನ್ ಆಫ್ ಆಲ್ಕೋಹಾಲ್ಸ್ ಫ್ರಮ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ಸ್. ಕಾರ್ಬಾಕ್ಸಿಲಿಕ್ ಆ್ಯಸಿಡ್ಸಿಂದ ಆಲ್ಕೋಹಾಲ್ನ ಹೆಂಗೆ ಪ್ರಿಪೇರ್ ಮಾಡೋದು? ನಮಗೆ ಫಸ್ಟ್ ಪಿ ಯು ಸಿನಲ್ಲಿ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಬೇಸಿಕ್ ಪ್ರಿನ್ಸಿಪಲ್ಸ್ ಆ್ಯಂಡ್ ಟೆಕ್ನಿಕ್ಸ್ನ ಕಲಿತಾಗ ನಮಗೆ ಗೊತ್ತಿದೆ, ಎಲ್ಲ ಆರ್ಗ್ಯಾನಿಕ್ ಕಾಂಪೌಂಡ್ಗೂ ಜನರಲ್ ಫಾರ್ಮುಲಾ ನಾವು ಬರೀತೀವಿ. ಈಗ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ಗೆ ಜನರಲ್ ಫಾರ್ಮುಲಾ ಏನು? RCOOH. ಇಟ್ ಇಸ್ ಅ ಜನರಲ್ ಫಾರ್ಮುಲಾ ಫಾರ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್. ಇದನ್ನು ಏನಾಗಿ ಕನ್ವರ್ಟ್ ಮಾಡ್ಕೊಳ್ಬೇಕು? ಆಲ್ಕೋಹಾಲ್ಸ್ ಆಗಿ. ಏನು ನಮ್ಮ ಟಾಪಿಕ್ಕು? ಪ್ರಿಪ್ರೇಷನ್ ಆಫ್ ಆಲ್ಕೋಹಾಲ್ಸ್ ಫ್ರಮ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ಸ್. ಕಾರ್ಬಾಕ್ಸಿಲಿಕ್ ಆ್ಯಸಿಡ್ನ ಆಲ್ಕೋಹಾಲ್ ಹೇಗೆ ಮಾಡ್ತೀರಾ? 2 ಮಾರ್ಕ್ಸ್ ಕೇಳ್ತಾರೆ. ಏನು ಮಾಡ್ತೀರಾ? ವೆನ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಈಸ್ ಸಬ್ಜೆಕ್ಟೆಡ್ ಟು ರಿಡಕ್ಷನ್, when carboxylic acid is subjected to reduction by using a specific reducing agent. ಎಲ್ಲನೂ ಬಳಸೋಕ್ಕಾಗಲ್ಲ, ಇಲ್ಲಿ ಇದನ್ನೇ ಬಳಸಬೇಕು. ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್ ಇದೇ ಸ್ಪೆಸಿಫಿಕ್, ಬೇರೆ ರಿಡ್ಯೂಸಿಂಗ್ ಏಜೆಂಟ್ ಆದರೆ ಆಗಲ್ಲ. ಅಲ್ಲಿ ಕೆಟಲಿಟಿಕ್ ರಿಡಕ್ಷನ್ ಮಾಡಿದ್ವಿ, ಸೋಡಿಯಂ ಬೋರೋಹೈಡ್ರೈಡ್ ಹಾಕಿದ್ವಿ, ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್ನೂ ಹಾಕಿದ್ವಿ. ಬಟ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ನ ನೀವು ಪ್ರೈಮರಿ ಆಲ್ಕೋಹಾಲ್ ಮಾಡಬೇಕು ಅಂದರೆ ಸ್ಪೆಸಿಫಿಕ್ ರೆಡ್ಯೂಸಿಂಗ್ ಏಜೆಂಟೇ ಹಾಕಬೇಕು, ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್. ಹಾಗೇನು ಬರುತ್ತೆ? ಸೊ ಪ್ರೈಮರಿ ಆಲ್ಕೋಹಾಲ್ ಪ್ಲಸ್ ವಾಟರ್ ಬರುತ್ತೆ. ಒಂದು ಎಕ್ಸಾಂಪಲ್ ತಗೊಳ್ಳೋಣ. R ಪ್ಲೇಸ್ನಲ್ಲಿ ಮೀಥೈಲ್ ಗ್ರೂಪ್ ಹೋಗೋಣ. ವೆನ್ ಅಸಿಟಿಕ್ ಆ್ಯಸಿಡ್ ಈಸ್ ರೆಡ್ಯೂಸ್ಡ್ ಬೈ ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್, ಏನಾಗುತ್ತೆ? ಅಸಿಟಿಕ್ ಆ್ಯಸಿಡ್ ಈಥೈಲ್ ಆಲ್ಕೋಹಾಲ್ ಆಗಿ ಕನ್ವರ್ಟ್ ಆಗುತ್ತೆ ಪ್ಲಸ್ ವಾಟರ್. ಕೇಳ್ತಾರೆ 1 ಮಾರ್ಕ್ಸ್ಗೆ, ತುಂಬ ಇಂಪಾರ್ಟೆಂಟು. ನಾವು ಕನ್ಫ್ಯೂಷನ್ ಮಾಡ್ಕೊಳ್ತೀವಿ. ಎಲ್ಲ ಸಿಲೆಬಸ್ ಓದ್ಬಿಟ್ಟು ಯಾವುದೋ ಒಂದು ಸ್ಮಾಲ್ ಟಾಪಿಕ್ ಮೇಲೆ ಕ್ವಶನ್ಸ್ ಕೇಳಿದಾಗ ಖಂಡಿತ ಅವತ್ತು ರೀಪ್ರೊಡ್ಯೂಸ್ ಮಾಡೋದು ಕಷ್ಟ ಆಗ್ತದೆ. ಈಗ ಹೇಳುವಾಗ ಸ್ವಲ್ಪ ಕಾಣ್ತಾ ಇದೆ. ನೇಮ್ ದ ರೆಡ್ಯೂಸಿಂಗ್ ಏಜೆಂಟ್ ಟು ಕನ್ವರ್ಟ್ ಅಸಿಟಿಕ್ ಆ್ಯಸಿಡ್ ಇಂಟು ಈಥೈಲ್ ಆಲ್ಕೋಹಾಲ್, ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಇಂಟು ಪ್ರೈಮರಿ ಆಲ್ಕೋಹಾಲ್ ಅಂತ ಕೇಳ್ತಾರೆ. ಹಾಗೇನು ಆನ್ಸರ್ ಮಾಡಬೇಕು? ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್. ಇಟ್ ಈಸ್ ಓನ್ಲಿ ದ ರೆಡ್ಯೂಸಿಂಗ್ ಏಜೆಂಟ್ ಕ್ಯಾನ್ ಡೈರೆಕ್ಟ್ಲಿ ಕನ್ವರ್ಟ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಇಂಟು ರೆಸ್ಪೆಕ್ಟಿವ್ ಪ್ರೈಮರಿ ಆಲ್ಕೋಹಾಲ್. ಕೆಲವು ಸಾರಿ IUPAC ನೇಮಿಂಗ್ಲೂ ಕೇಳ್ತಾರೆ, ಹೌ ಡು ಯು ಕನ್ವರ್ಟ್ ಎಥನೋಯಿಕ್ ಆ್ಯಸಿಡ್ ಇಂಟು ಎಥನಾಲ್? ನೋಡಿ, ಕೆಲವು ಮಕ್ಕಳು IUPAC ನೇಮಿಂಗ್ದು ನಾಲೆಡ್ಜ್ ಇರಲ್ಲ. ಅವರು ಅಸಿಟಿಕ್ ಆ್ಯಸಿಡ್ ಇಂಟು ಈಥೈಲ್ ಆಲ್ಕೋಹಾಲ್ ಅಂದರೆ ಆನ್ಸರ್ ಮಾಡ್ತಾರೆ, ಎಥನೋಯಿಕ್ ಆ್ಯಸಿಡ್ ಇಂಟು ಎಥನಾಲ್ ಅಂದರೆ ಆನ್ಸರ್ ಮಾಡಲ್ಲ. ನಮಗೆ ಎರಡು ನೇಮಿಂಗು ಕೂಡ, ಟ್ರೈವಿಯಲ್ ನೇಮು ಮತ್ತು IUPAC ನೇಮಿಂಗ್ ಎರಡೂ ಕೂಡ ಫೆಮಿಲಿಯರ್ ಆಗಿರಬೇಕು. ಹೀಗೆ ನಾವು ಮೂರನೇ ಮೆಥಡ್ನಲ್ಲೂ ಆಲ್ಕೋಹಾಲ್ನ ಪ್ರಿಪೇರ್ ಮಾಡ್ಬೋದು. ಯಾವುದರಿಂದ? ಕಾರ್ಬಾಕ್ಸಿಲಿಕ್ ಆ್ಯಸಿಡ್ಸ್. ಹಾಗಾದರೆ ನಮ್ಮ 4ನೇ ಮೆಥಡ್, ಲಾಸ್ಟ್ ಮೆಥಡ್ ಆಫ್ ಪ್ರಿಪೇರಿಂಗ್ ಆಲ್ಕೋಹಾಲ್, ಇಟ್ಸ್ ಅನ್ ಇಂಪಾರ್ಟೆಂಟ್ ಮೆಥಡ್ ಆಫ್ ಪ್ರಿಪೇರಿಂಗ್ ಆಲ್ಕೋಹಾಲ್, ದಟ್ ಈಸ್ ಕಾಲ್ಡ್ ಪ್ರಿಪರೇಷನ್ ಆಫ್ ಆಲ್ಕೋಹಾಲ್ ಫ್ರಮ್ ಗ್ರಿಗ್ನಾರ್ಡ್ ರೀಸೆಂಟ್ಸ್. ಪ್ರಿಪರೇಷನ್ ಆಫ್ ಆಲ್ಕೋಹಾಲ್ಸ್ ಫ್ರಮ್ ಗ್ರಿಗ್ನಾರ್ಡ್ ರೀಸೆಂಟ್ಸ್.
ಆಲ್ಕೋಹಾಲ್ಸ್ನ ಗ್ರಿಗ್ನಾರ್ಡ್ ರಿಯೇಜೆಂಟಿಂದ ಹೆಂಗೆ ಪ್ರಿಪೇರ್ ಮಾಡ್ತೀವಿ? ನಮಗೆ ಗ್ರಿಗ್ನಾರ್ಡ್ ರಿಯೇಜೆಂಟ್ ಅಂದರೆ ಗೊತ್ತು, ಆರ್ಗ್ಯಾನೋ ಮೆಗ್ನೀಸಿಯಮ್ ಆಲೈಡ್ಸ್. ಆರ್ಗ್ಯಾನೋ ಮೆಗ್ನೀಸಿಯಮ್ ಆಲೈಡ್ಸ್ ಆರ್ ಕಾಲ್ಡ್ ಗ್ರಿಗ್ನಾರ್ಡ್ ರಿಯೇಜೆಂಟ್. ಈ ಗ್ರಿಗ್ನಾರ್ಡ್ ರಿಯೇಜೆಂಟ್ನ ಬಳಸ್ಕೊಂಡು ನಾವು ಆಲ್ಕೋಹಾಲ್ನ ಹೆಂಗೆ ಪ್ರಿಪೇರ್ ಮಾಡೋದು? ಭಾಳ ಸುಲಭ. ಸ್ಟೂಡೆಂಟ್ಸು ಇದನ್ನು ಆನ್ಸರ್ ಮಾಡಬೇಕಾದ್ರೆ ಕೆಲವು ಸಾರಿ ಕನ್ಫ್ಯೂಷನ್ ಮಾಡ್ಕೊಳ್ತಾರೆ. ಇಲ್ಲಿ ಕನ್ಫ್ಯೂಷನ್ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ನಿಮಗೆ ಗ್ರಿಗ್ನಾರ್ಡ್ ರಿಯೇಜೆಂಟ್ ಗೊತ್ತು, RMgX. ಇದಕ್ಕೆ ಫಾರ್ಮಾಲ್ಡಿಹೈಡ್ ಹಾಕಿ ಅಥವಾ ಅಸಿಟಾಲ್ಡಿಹೈಡ್ನ ಅಡಿಷನ್ ಮಾಡಿ ಅಥವಾ ಅಸಿಟೋನ್ ಹಾಕಿ ಗ್ರಿಗ್ನಾರ್ಡ್ ಏಜೆಂಟ್ಗೆ ಫಾರ್ಮಾಲ್ಡಿಹೈಡ್ ಅಥವಾ ಅಸಿಟಾಲ್ಡಿಹೈಡ್ ಅಥವಾ ಅಸಿಟೋನ್. ಇಲ್ಲಿ ನ್ಯೂಕ್ಲಿಯೋಫಿಲಿಕ್ ಅಡಿಷನ್ ಆಗುತ್ತೆ, R-MgX+. ಇಲ್ಲಿ ಡಬಲ್ ಬಾಂಡ್ ಸಿಂಗಲ್ ಬಾಂಡ್ ಆಗುತ್ತೆ, ಅಡಿಷನ್ ಕಾಂಪೌಂಡ್ ಫಾರ್ಮೇಷನ್ ಆಗುತ್ತೆ. ನೋಡಿ, ನಾನು H ಪ್ಲೇಸ್ ಚೇಂಜ್ ಮಾಡಲಿಲ್ಲ, H ಹಾಗೆ ಇಟ್ಟಿದ್ದೀನಿ. R ಹಾಕಿ OMgX ಡಬಲ್ ಬಾಂಡು ಸಿಂಗಲ್ ಬಾಂಡ್ ಆಯಿತು, ಅಡಿಷನ್ ಕಾಂಪೌಂಡ್ ಬಂತು. ಇಲ್ಲೂ ಅದೇ ರೀತಿ ಬರೆಯೋಣ. CH3CH ಇಲ್ಲಿ ROMgX, ಇಲ್ಲೂ ಅಡಿಷನ್ ಕಾಂಪೌಂಡ್ ಬಂತು. ಇಲ್ಲೂ ಅದೇ ರೀತಿ ಬರೆಯೋಣ. CH3CRCH3OMgX. ಗ್ರಿಗ್ನಾರ್ಡ್ ರಿಯೇಜೆಂಟ್ಗೆ ಫಾರ್ಮಾಲ್ಡಿಹೈಡ್, ಅಸಿಟಾಲ್ಡಿಹೈಡ್, ಅಸಿಟೋನ್ ಹಾಕಿ ನ್ಯೂಕ್ಲಿಯೋಫಿಲಿಕ್ ಅಡಿಷನ್ ಆಗ್ತಾ ಇದೆ. ನ್ಯೂಕ್ಲಿಯೋಫಿಲಿಕ್ ಅಡಿಷನ್ ಅಂದರೆ ಇದು ನೆಗೆಟಿವ್ ಎಲೆಕ್ಟ್ರೋಮೆರಿಕ್ ಎಫೆಕ್ಟ್ಗೆ ಎಕ್ಸಾಂಪಲ್. ಇದು ಎಲೆಕ್ಟ್ರಾನ್ ಡಿಸ್ಪ್ಲೇಸ್ಮೆಂಟ್. ಆಗ ಅಡಿಷನ್ ಕಾಂಪೌಂಡ್ ಬಂತು. R ಕಾರ್ಬನ್ ಅಟ್ಯಾಕ್ ಮಾಡುತ್ತೆ, MgX ಆಕ್ಸಿಜನ್ ಅಟ್ಯಾಕ್ ಮಾಡುತ್ತೆ, ಇದು ಪೋಲಾರ್ ಬಾಂಡ್ ಇದು. ಆಗ ಅಡಿಷನ್ ಕಾಂಪೌಂಡ್ ಬಂತು. ಈ ಬಂದಂಥ ಅಡಿಷನ್ ಕಾಂಪೌಂಡ್ನ ಹೈಡ್ರಾಲಿಸಿಸ್ ಮಾಡಿ. ಹೈಡ್ರಾಲಿಸಿಸ್ ಮೀನ್ ಅಡಿಷನ್ ಆಫ್ ವಾಟರ್. ಹೈಡ್ರಾಲಿಸಿಸ್ ಮಾಡಿ. ಹೈಡ್ರಾಲಿಸಿಸ್ ಮಾಡಿದಾಗ ವಾಟರ್ನ ಎರಡು ಪಾರ್ಟ್ ಮಾಡ್ಕೊಳ್ಳಿ. OH ಈ ಕಡೆಗೆ ಹೋಗುತ್ತೆ, H ಈ ಕಡೆಗೆ ಬರುತ್ತೆ. ಅಗೈನ್ OH ಈ ಕಡೆಗೆ ಬರುತ್ತೆ, H ಈ ಕಡೆಗೆ ಬರುತ್ತೆ. OH ಈ ಕಡೆ ಅಟ್ಯಾಕ್ ಆಗಿದೆ, H ಈ ಕಡೆ ಅಟ್ಯಾಕ್ ಆಗಿದೆ. ಫಸ್ಟ್ ರಿಯಾಕ್ಷನ್ ಆದರೆ ಪ್ರೈಮರಿ ಆಲ್ಕೋಹಾಲ್ ಬರುತ್ತೆ. ಸೆಕೆಂಡ್ ರಿಯಾಕ್ಷನ್ ಆದರೆ ಸೆಕೆಂಡ್ರಿ ಆಲ್ಕೋಹಾಲ್ ಬರುತ್ತೆ. ಮೂರನೇ ರಿಯಾಕ್ಷನ್ ಆದರೆ ಟರ್ಸರಿ ಆಲ್ಕೋಹಾಲ್ ಬರುತ್ತೆ. ನಾವು ಗ್ರಿಗ್ನಾರ್ಡ್ ರಿಯೇಜೆಂಟಿಂದ ಪ್ರೈಮರಿನೂ ಪ್ರಿಪೇರ್ ಮಾಡ್ಬೋದು, ಸೆಕೆಂಡ್ರಿನೂ ಪ್ರಿಪೇರ್ ಮಾಡ್ಬೋದು, ಟರ್ಸರಿನೂ ಪ್ರಿಪೇರ್ ಮಾಡ್ಬೋದು. ಪ್ರೈಮರಿ ಅಂದರೆ ವಿತ್ ಫಾರ್ಮಾಲ್ಡಿಹೈಡ್ ಫಾಲೋಡ್ ಬೈ ಹೈಡ್ರಾಲಿಸಿಸ್. ಸೆಕೆಂಡ್ರಿ ಅಂದರೆ ವಿತ್ ಅಸಿಟಾಲ್ಡಿಹೈಡ್ ಫಾಲೋಡ್ ಬೈ ಹೈಡ್ರಾಲಿಸಿಸ್. ಟರ್ಸರಿ ಅಂದರೆ ವಿತ್ ಅಸಿಟೋನ್ ಫಾಲೋಡ್ ಬೈ ಹೈಡ್ರಾಲಿಸಿಸ್. ಯಾವ ರೀತಿ ಆಲ್ಕೋಹಾಲ್ನ ಗ್ರಿಗ್ನಾರ್ಡ್ ರಿಯೇಜೆಂಟಿಂದ ಪ್ರಿಪೇರ್ ಮಾಡ್ತೀರಾ ನೋಡಿ. ಅದು ಕಂಪ್ಲೀಟ್ ಮಾಡ್ಬೋದು ಈಕ್ವೇಷನ್ಸ್ನ. ಹೈಡ್ರಾಲಿಸಿಸ್ ಮಾಡಿದ್ರೆ ಏನು ಬರುತ್ತೆ? RCH2OH ಪ್ಲಸ್ MgXOH. ಹೀಗೆ ಸೆಕೆಂಡ್ರಲ್ಲಿ CH3CHROH ಪ್ಲಸ್ MgXOH. ಇದು ಸೆಕೆಂಡ್ರಿ. ಮೂರನೇ ಕೇಸಲ್ಲಿ CH3CRCH3OH. ಇದು ಟರ್ಸರಿ ಆಲ್ಕೋಹಾಲ್. ಹೌ ಡು ಯು ಕನ್ವರ್ಟ್ ಗ್ರಿಗ್ನಾರ್ಡ್ ಏಜೆಂಟ್ ಇಂಟು ಪ್ರೈಮರಿ, ಸೆಕೆಂಡ್ರಿ ಆ್ಯಂಡ್ ಟರ್ಸರಿ ಆಲ್ಕೋಹಾಲ್? ಯಾವುದಾದ್ರೂ ಒಂದು ಕೇಳ್ತಾರೆ. ಗ್ರಿಗ್ನಾರ್ಡ್ ರಿಯೇಜೆಂಟ್ನ ಯೂಸ್ ಮಾಡಿ ಪ್ರೈಮರಿ ಬೇಕು ಅಂದರೆ ಫಾರ್ಮಾಲ್ಡಿಹೈಡ್ ಹಾಕಿ ಹೈಡ್ರಾಲಿಸಿಸ್ ಮಾಡಿ. ಸೆಕೆಂಡ್ರಿ ಬೇಕು ಅಂದರೆ ಅಸಿಟಾಲ್ಡಿಹೈಡ್ ಹಾಕಿ ಹೈಡ್ರಾಲಿಸಿಸ್ ಮಾಡಿ. ಟರ್ಸರಿ ಬೇಕು ಅಂದರೆ ಅಸಿಟೋನ್ ಹಾಕಿ ಹೈಡ್ರಾಲಿಸಿಸ್ ಮಾಡಿ. ಆ ಮೆಥಡ್ ನಮಗೆ ಗೊತ್ತಾಗ್ಬಿಡ್ಬೇಕು. ಗ್ರಿಗ್ನಾರ್ಡ್ ರಿಯೇಜೆಂಟ್ ಟು ಆಲ್ಕೋಹಾಲ್ಸ್ ಅಂದರೆ ಈ ಮೆಥಡ್ನಲ್ಲಿ ಪ್ರೈಮರಿನೂ ಮಾಡ್ಬೋದು, ಸೆಕೆಂಡ್ರಿನೂ ಮಾಡ್ಬೋದು, ಟರ್ಸರಿನೂ ಮಾಡ್ಬೋದು. ನಮಗೆ ಪ್ರೈಮರಿ ಬೇಕಾದರೆ ವಿತ್ ಫಾರ್ಮಾಲ್ಡಿಹೈಡ್, ಸೆಕೆಂಡ್ರಿ ಬೇಕಾದರೆ ವಿತ್ ಅಸಿಟಾಲ್ಡಿಹೈಡ್, ಟರ್ಸರಿ ಬೇಕು ಅಂದರೆ ವಿತ್ ಅಸಿಟೋನ್ ಅಂತ ಮಾಡಬೇಕು.
ಇದು ಜನರಲಾಗಿ ಪ್ರೈಮರಿ ಸೆಕೆಂಡ್ರಿ ಆ್ಯಂಡ್ ಟರ್ಸರಿ ಆಲ್ಕೋಹಾಲ್ ಪ್ರಿಪೇರ್ ಮಾಡ್ಬೋದು. ಒಂದು ಎಕ್ಸಾಂಪಲ್ ಕೇಳ್ತಾರಪ್ಪ. ಹೌ ಡು ಯು ಕನ್ವರ್ಟ್ ಮಿಥೈಲ್ ಮೆಗ್ನೀಸಿಯಂ ಅಯೋಡೈಡ್ ಇಂಟು ಟರ್ಸರಿ ಬ್ಯೂಟೈಲ್ ಆಲ್ಕೋಹಾಲ್? ಏನು ಕ್ವಶನ್ ಇದು? ಹೌ ಡು ಯು ಕನ್ವರ್ಟ್ ಮಿಥೈಲ್ ಮೆಗ್ನೀಸಿಯಂ ಅಯೋಡೈಡ್ ಇಂಟು ಟರ್ಸರಿ ಬ್ಯೂಟೈಲ್ ಆಲ್ಕೋಹಾಲ್? ಮಿಥೈಲ್ ಮೆಗ್ನೀಸಿಯಂ ಅಯೋಡೈಡ್ನ ಟರ್ಸರಿ ಬ್ಯೂಟೈಲ್ ಆಲ್ಕೋಹಾಲ್ ಹೇಗೆ ಮಾಡ್ತೀರಾ? ಈಸಿ. ವೆನ್ ಮಿಥೈಲ್ ಮೆಗ್ನೀಸಿಯಂ ಅಯೋಡೈಡ್ is treated with acetone, gives an addition compound CH3, CCH3 ಹಾಗೆ ಇರುತ್ತೆ. ಇಲ್ಲಿಗೊಂದು CH3 ಬರುತ್ತೆ, ಇಲ್ಲಿಗೆ OMgI ಅಡಿಷನ್ ಕಾಂಪೌಂಡ್ ಬಂತು. ಇದು CH3 ಮೈನಸ್, ಇದು ಪ್ಲಸ್, ಇದು ಇಲ್ಲಿಗೆ ಅಟ್ಯಾಕ್ ಆಗುತ್ತೆ, ಈ ಪಾರ್ಟ್ ಇಲ್ಲಿಗೆ ಅಟ್ಯಾಕ್ ಆಗುತ್ತೆ, ಅಡಿಷನ್ ಕಾಂಪೌಂಡ್ ಬಂತು. ಇದನ್ನು ಹೈಡ್ರಾಲಿಸಿಸ್ ಮಾಡಿ, ಹೈಡ್ರಾಲಿಸಿಸ್ ಮಾಡಿದ್ರೆ H ಇಲ್ಲಿಗೆ ಬರುತ್ತೆ, OH ಇಲ್ಲಿಗೆ ಬರುತ್ತೆ. ಏನು ಪ್ರಾಡಕ್ಟ್ ಬಂತು? ಟರ್ಸರಿ ಬ್ಯೂಟೈಲ್ ಆಲ್ಕೋಹಾಲ್ ಪ್ಲಸ್ MgXOH. ಈಗ ಬರಿಬೇಕು. ಅಥವಾ MgOHX ಈಗೂ ಬರಿಬೋದು. ಅಥವಾ ಸಿಂಪ್ಲಿ ಈ ಕನ್ಫ್ಯೂಷನೇ ಬೇಡ ಅಂದರೆ MgX ಒಂದು ಕಡೆಗೆ ಹಾಕಿ, OH ಒಂದು ಕಡೆಗೆ ಹಾಕಿ. ಹೀಗೆ 4 ಮೆಥಡ್ನಲ್ಲಿ ನಾವು ಆಲ್ಕೋಹಾಲ್ನ ಪ್ರಿಪೇರ್ ಮಾಡ್ಬೋದು. ಯಾವುದು ಮೊದಲನೇ ಮೆಥಡು? ಪ್ರಿಪ್ರೇಷನ್ ಆಫ್ ಆಲ್ಕೋಹಾಲ್ಸ್ ಫ್ರಮ್ ಆಲ್ಕೀನ್ಸ್. ಎರಡನೇ ಮೆಥಡು ಪ್ರಿಪ್ರೇಷನ್ ಆಫ್ ಆಲ್ಕೋಹಾಲ್ಸ್ ಫ್ರಮ್ ಆಲ್ಡಿಹೈಡ್ಸ್ ಆ್ಯಂಡ್ ಕೀಟೋನ್ಸ್. ಮೂರನೇ ಮೆಥಡು ಪ್ರಿಪ್ರೇಷನ್ ಆಫ್ ಆಲ್ಕೋಹಾಲ್ಸ್ ಫ್ರಮ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ಸ್. ನಾಲ್ಕನೇ ಮೆಥಡು ಪ್ರಿಪ್ರೇಷನ್ ಆಫ್ ಪ್ರೈಮರಿ ಸೆಕೆಂಡ್ರಿ ಆ್ಯಂಡ್ ಟರ್ಸರಿ ಆಲ್ಕೋಹಾಲ್ಸ್ ಫ್ರಮ್ ಗ್ರಿಗ್ನಾಲ್ಡ್ ರೀಸೆಂಟ್ಸ್. ಹೀಗೆ ನಮ್ಮ ಟಾಪಿಕ್ಕು ಪ್ರಿಪ್ರೇಷನ್ ಆಫ್ ಆಲ್ಕೋಹಾಲ್ಸ್ನ ಕಂಪ್ಲೀಟ್ ಮಾಡಬಹುದು. ಸ್ಟೂಡೆಂಟ್ಸ್, ನಮ್ಮ ಆಲ್ಕೋಹಾಲ್ಸ್ ಟಾಪಿಕ್ನ ಮೊದಲನೇ ಸೆಷನ್ನಲ್ಲಿ ಪಾರ್ಟ್ 1ನಲ್ಲಿ ನಾವೇನೇನು ಕಲ್ತ್ವಿ? ಆಲ್ಕೋಹಾಲ್ಸ್ಗೆ ಡೆಫಿನೇಷನ್ ಹೇಳ್ಕೊಂಡ್ವಿ. ಡೆಫಿನೇಷನ್ಸ್ ಆದಮೇಲೆ ಮಾನೋಹೈಡ್ರಿಕ್ ಆಲ್ಕೋಹಾಲ್, ಡೈಹೈಡ್ರಿಕ್ ಆಲ್ಕೋಹಾಲ್, ಟ್ರೈಹೈಡ್ರಿಕ್ ಆಲ್ಕೋಹಾಲ್, ಪಾಲಿಹೈಡ್ರಿಕ್ ಆಲ್ಕೋಹಾಲ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಮತ್ತು ಮಾನೋಹೈಡ್ರಿಕ್ ಆಲ್ಕೋಹಾಲ್ನ ಕ್ಲಾಸಿಫಿಕೇಷನ್ ಮಾಡಿದ್ವಿ, ಪ್ರೈಮರಿ, ಸೆಕೆಂಡ್ರಿ ಆ್ಯಂಡ್ ಟರ್ಸರಿ ಅಂತ. ಆನಂತರ ಸುಮಾರು ಆಲ್ಕೋಹಾಲ್ಸ್ಗೆ IUPAC ನೇಮಿಂಗ್ ಮಾಡಿದ್ದೀವಿ. ಅದು ಮಾನೋಹೈಡ್ರಿಕ್ ಆಗ್ಬೋದು, ಪಾಲಿಹೈಡ್ರಿಕ್ ಆಗ್ಬೋದು. ಆನಂತರ ನಾವು 4 ಮೆಥಡ್ನಲ್ಲಿ ಆಲ್ಕೋಹಾಲ್ಸ್ನ ಪ್ರಿಪೇರ್ ಮಾಡಿದ್ದೀವಿ. ನಿಮಗೆ ಪ್ರಿಪ್ರೇಷನ್ ಆಫ್ ಆಲ್ಕೋಹಾಲ್ಸ್ ಅಂದರೆ ಆ 4 ಮೆಥಡು ಸದಾ ನಿಮ್ಮ ಜೊತೇಲಿ ಇರಬೇಕು. ಮೊದಲನೇದು ಯಾವುದು? ಆಲ್ಕೀನ್ಸ್ನ ಆಲ್ಕೋಹಾಲ್ ಮಾಡೋದು ಹೇಗೆ? ಅಲ್ಲಿ ಮೆಕ್ಯಾನಿಸಮ್ ಕೂಡ ಬರೆದಿದ್ದೀವಿ. ಮೆಕ್ಯಾನಿಸಮ್ ಆಫ್ ಆ್ಯಸಿಡ್ ಹೈಡ್ರಾಲಿಸಿಸ್ ಆಫ್ ಆಲ್ಕೀನ್ಸ್. ಆನಂತರ ಆಲ್ಡಿಹೈಡು ಕೀಟೋನ್ನ ಆಲ್ಕೋಹಾಲ್ ಮಾಡೋದು ಹೇಗೆ, ಕಾರ್ಬಾಕ್ಸಿಲಿಕ್ ಆ್ಯಸಿಡ್ನ ಆಲ್ಕೋಹಾಲ್ ಮಾಡೋದು ಹೇಗೆ, ಮತ್ತು ಗ್ರಿಗ್ನಾಲ್ಡ್ ರಿಯೇಜೆಂಟ್ನ ಯಾವ ರೀತಿ 1 ಡಿಗ್ರಿ, 2 ಡಿಗ್ರಿ, 3 ಡಿಗ್ರಿ ಆಲ್ಕೋಹಾಲ್ಸ್ ಮಾಡ್ಬೋದು. ಇಷ್ಟು ಟಾಪಿಕ್ನ ನಾವು ಈ ಸೆಷನ್ಸಲ್ಲಿ ನಾವು ಕಲ್ತಿದ್ದೀವಿ. ನಾವು ನೆಕ್ಸ್ಟ್ ಸೆಷನ್ಸ್ಗೆ ಹೋಗಬೇಕು ಅಂದರೆ ಇಷ್ಟೆಲ್ಲ ನಾಲೆಡ್ಜ್ ನಿಮಗಿರಬೇಕು. ಆಲ್ಕೋಹಾಲ್ಸ್ ಕಂಟೆಂಟ್ನಲ್ಲಿ ಪ್ರೀವಿಯಸ್ ಕ್ಲಾಸಸ್ನಲ್ಲಿ ಅಂದರೆ ಪಾರ್ಟ್ 1ನಲ್ಲಿ ನಾವು ಏನೇನು ಡಿಸ್ಕಸ್ ಮಾಡಿದ್ದೀವಿ ಎಲ್ಲ ನಾಲೆಡ್ಜು ನಿಮಗಿದ್ದರೆ ಖಂಡಿತ ನಮ್ಮ ಸೆಕೆಂಡ್ ಪಾರ್ಟ್ ಆಫ್ ಆಲ್ಕೋಹಾಲ್ಸ್, ಅದು ಪ್ರಾಪರ್ಟೀಸ್ ಆಫ್ ಆಲ್ಕೋಹಾಲ್ಸ್ ಬರುತ್ತೆ, ಅಪ್ಲಿಕೇಶನ್ಸ್ ಆಫ್ ಆಲ್ಕೋಹಾಲ್ಸ್ ಬರುತ್ತೆ. ಅದನ್ನು ನೀವು ತುಂಬ ಸುಲಭವಾಗಿ ಕಲ್ತ್ಕೊಳ್ಬೋದು. ಹಾಗಾಗಿ ನೀವು ಖಂಡಿತ ಇಷ್ಟನ್ನು ಪ್ರಾಕ್ಟೀಸ್ ಮಾಡ್ಕೊಬಂದರೆ ನಮ್ಮ ನೆಕ್ಸ್ಟ್ ಸೆಷನ್ಗೆ ಈಸಿ ಆಗುತ್ತೆ. ಸೊ ಪ್ರಾಕ್ಟೀಸ್ ಮಾಡ್ಕೊಬನ್ನಿ. ಎನಿಯವ್, ಸೊ ಥ್ಯಾಂಕ್ ಯು ಫಾರ್ ದಿಸ್ ಸೆಷನ್. ಥ್ಯಾಂಕ್ ಯು ವೆರಿ ಮಚ್.